ಇಂದ ನಾವು ಒಂದು ಇಂಡಸ್ಟ್ರಿ ಅದ್ರ ಜೊತೆಗೆ ನಮ್ಮ ಅಧ್ಯಕ್ಷರು ಆಧಾರ 20 ವರ್ಷದಿಂದ ಇಂಡಸ್ಟ್ರಿ ನಮ್ಮ ಭಾಗದಲ್ಲಿ ಪ್ಲಸ್ ನಮ್ಮ ಪಾಪರಾವ್ ಅವರು ಕೂಡ ಪ್ಲಸ್ ಓಂ ಶ್ರೀ ಬಾಲಾಜಿ ಅವರು. ಸೊ ಇಲ್ಲಿ ನಾವಲ್ಲದೆ ಸುಮಾರು ಇಂಡಸ್ಟ್ರಿ ಪರ್ಸನ್ಸ್ ಇದ್ದಾರೆ. ಸೊ ನಾವು ಅವ್ರನ್ನೆಲ್ಲರೂ ರಿಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ನಮಗೆ ನಮ್ಮ ಭಾಗಕ್ಕೆ ಈಗ ನಾವು ಮೇನ್ ಪ್ರಾಬ್ಲಮ್ ಅಂತ ನಾವು ಐಡೆಂಟಿಫೈ ಮಾಡಬೇಕಾದ್ರೆ ಇಲ್ಲಿ ನಾವು KDB ಲ್ಯಾಂಡ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ ನಮ್ಮ ಭಾಗಕ್ಕೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ KDB ಯೂಶಲಿ ಏನಪ್ಪಾ ಅಂದ್ರೆ ಅವರು ಒಂದು ಇಂಡಸ್ಟ್ರಿ ಕಟ್ಟಲಿ ಅನ್ನೋ ಉದ್ದೇಶಕ್ಕೆ ಅವರು ಇದು ಮಾಡ್ತಾರೆ. ಬಟ್ ನಾವೇನಪ್ಪಾ ಅಂತಂದ್ರೆ ಅವರು ಇಂಡಸ್ಟ್ರಿ ಏನು ಕಂಡೀಷನ್ ಇದೆ ಅದ್ರ ಪ್ರಕಾರ ನಾವು ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ವಿ. ನಮ್ಮ ಭಾಗದಲ್ಲಿ ಆಲ್ಮೋಸ್ಟ್ ಅದು 10 ಮೆಗಾ ಇಂಡಸ್ಟ್ರೀಸ್ ನ ಮಾಡಿದ್ವಿ. ಪ್ರತಿ ಇಂಡಸ್ಟ್ರಿ 20 ಕೋಟಿವರೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಪ್ಲಸ್ 40 ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಿದ್ವಿ. KDB ಉದ್ದೇಶ ಏನಿತ್ತು ಅದನ್ನ ನಾವು ಸಂಪೂರ್ಣವಾಗಿ ಈಡೇರಿಸಿದ್ವಿ. ಇದು ಈಗ ಅವರು ನಮಗೆ ಏನ್ ಹೇಳ್ತಾರೆ ಅಂತಂದ್ರೆ 40 ಲಕ್ಷ ಅಡಿಷನಲ್ ಫೀಸ್ ಕಟ್ರಿ ಅನ್ನೋದು ಒಂದು ತುಂಬಾ ಬರ್ಡನ್. ಆಲ್ರೆಡಿ MSMEಗಳು ಇವತ್ತಿನ ದಿವಸ ಅಲ್ಲಿ ನಮ್ಮ ಭಾಗದಲ್ಲಿ ಹೆಂಗಪ್ಪ ಅಂತಂದ್ರೆ ಇಂಡಸ್ಟ್ರಿ ರನ್ ಮಾಡೋದೇ ಕಷ್ಟ ಅಂತದ್ರಾಗ ಇಂದ 40 ಲಕ್ಷ ಎಕ್ಸ್ಟ್ರಾ ಕಟ್ರಿ ಅನ್ನೋದು ಇಟ್ಸ್ ಎ ವೆರಿ ವೆರಿ ಅನ್ಫೇರ್ ಅಂತ ನಮಗ್ ತುಂಬಾ ಅನಿಸ್ತು. ಎದಕ್ಕಂತಂದ್ರೆ ನಮಗೆ ಅಲಾಟ್ಮೆಂಟ್ ಮಾಡಿದಾಗ ಮುಂಚೆ 2 ಲಕ್ಷಕ್ಕೆ ಅವ್ರು ರೆಕ್ರೂಟ್ಮೆಂಟ್ ಮಾಡಿದ್ದಾರೆ KDB ಅವರು. ಅದಾದ್ಮೇಲೆ 5 ಲಕ್ಷ ಅಂದ್ರು, ಅದಾದ್ಮೇಲೆ 12 ಲಕ್ಷ ಅಂದ್ರು. ಫೈನಲ್ ಸೆಟಲ್ಮೆಂಟ್ ಅಂತ ನಾವು ಅನ್ಕೊಂಡು 16 ಲಕ್ಷ ಅನ್ಕೊಂಡು ನಾವು ಅಲ್ಲಿ ಇಂಡಸ್ಟ್ರಿನ ಸ್ಥಾಪನೆ ಮಾಡಿ ನಾವೆಲ್ಲ ನಮ್ಮ ಆಸ್ತಿ ಈಗ ಯಾಕಂದ್ರೆ ಏನಾಗಿತ್ತು ಅಂದ್ರೆ ಲೀಸ್ ಕಮ್ ಸೇರ್ಗೆ ಬ್ಯಾಂಕ್ ಅವರು ಅದನ್ನ ಕನ್ಸಿಡರ್ ಮಾಡಕ್ಕಿಲ್ಲ. ಸೊ ನಾವ್ ಇದೆಲ್ಲ ಚಾಲೆಂಜಸ್ ನ ನಮ್ಮ ಆಸ್ತಿ ಪಾತ್ರಗಳನ್ನ ಒತ್ತಿಟ್ಟು ನಾವೆಲ್ಲ ಇಂಡಸ್ಟ್ರಿ ರನ್ ಮಾಡಿದ್ವಿ. ಇವಾಗ ಫೈನಲ್ ಆಗಿ ನಾವು ಬೇಗ ಅಗ್ರಿಮೆಂಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ನಮ್ಗೆ ಬ್ಯಾಂಕ್ ಗಳಿಂದ ತುಂಬಾ ಪ್ರೆಷರ್ ಇದೆ. ಸೊ ಅದಕ್ಕೋಸ್ಕರ ನಾವು ಫೈನಲ್ DDಗೋಸ್ಕರ ನಾವು ಸುಮಾರು 4 ವರ್ಷದಿಂದ ನಾವು ಟ್ರೈ ಮಾಡ್ಬೇಕು. ಅವ್ರು 10 ವರ್ಷಕ್ಕೆ ಮಾಡ್ಕೊಡ್ಬೇಕು. ಎಲ್ಲಾ KDBನವ್ರು ಏನಪ್ಪಾ ಅಂದ್ರೆ 10 ವರ್ಷಕ್ಕೆ ಅವ್ರು ಲೀಸ್ ಕಮ್ ಸೇರ್ಗೆ ಮಾಡ್ಕೊಡ್ತಾರೆ. ಬಟ್ 4 ವರ್ಷದಿಂದ ನಮ್ಗೆ ಲೇಟ್ ಮಾಡಿದ್ರು. ಈಗ ಕೂಡ ಅನ್ಫೇರ್ ಆಗಿರೋಂತ ಒಂದು ಪ್ರೈಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವೇನಪ್ಪಾ ಅಂತಂದ್ರೆ ನಮ್ಮ ಹಕ್ಕು ಕೇಳಕ್ ಬಂದಿವಿ. ನಾವು ನೋಡ್ರಿ ನಾವೇನಪ್ಪಾ ಅಂದ್ರೆ ಎಲ್ಲಾ ಇಂಡಸ್ಟ್ರಿ ಅವರು ಮಿನಿಮಮ್ ಏನಿಲ್ಲ ಅಂದ್ರೆ ವರ್ಷಕ್ಕೆ 50 ರಿಂದ 100 ಕೋಟಿ ವಹಿವಾಟು ಮಾಡೋರು ಇದ್ದಾರೆ ರೈಸ್ ಇಂಡಸ್ಟ್ರಿಗಳು. ಟ್ಯಾಕ್ಸ್ ಕಟ್ಟಿದೀವಿ, GST ರೂಪದಲ್ಲಿ ಗೌರ್ಮೆಂಟ್ ಸರ್ಕಾರಕ್ಕೆ ಏನ್ ಬೇಕು ಎಲ್ಲಾ ಕೊಟ್ಟಿದ್ವಿ. ಬಟ್ ನಾವು KDB ಹೋದ್ರೆ ಒಂದು ಆಫೀಸಿಗೆ ಹೋದ್ರೆ 6 ತಾಸು ವೇಟ್ ಮಾಡಿಸ್ತಾರೆ. ಲಾಸ್ಟ್ ನಾವು ಹೋಗಿ ಒಂದು ನಮ್ಮ ಒಂದು ದುಃಖ ಹೇಳ್ಕೊಳ್ಬೇಕಂದ್ರೆ 6 ತಾಸು ವೇಟ್ ಮಾಡ್ತಾರೆ. ಸೆಕೆಂಡ್ ಏನಪ್ಪಾ ಅಂದ್ರೆ ನಾವು MB ಪಾಟೀಲ್ ಅವರು ಡಿಪಾರ್ಟ್ಮೆಂಟ್ಗೂ ನಾವು ಲೆಟರ್ ಕೊಟ್ಟು ರಿಸೀವ್ ಕಾಪಿ ತಗೊಂಡ್ವಿ. ಇಲ್ಲಿ ಏನಪ್ಪಾ ಅಂದ್ರೆ MB ಪಾಟೀಲ್ ಆದ್ರೆ ಸರ್ಕಾರ ನಮ್ಗೆ ಏನಪ್ಪಾ ಅಂತಂದ್ರೆ ಒಂದು ಸೌಜನ್ಯನೂ ಇಲ್ಲ. ಇಷ್ಟು ಪ್ರಾಬ್ಲಮ್ ಇದೆ, ಇವ್ರನ್ನ ಕರೆದು ಹೌದು ನೀವು ಇಷ್ಟು ಇಂಡಸ್ಟ್ರಿ ಮಾಡಿದ್ರಿ, ಇಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದ್ರಿ, ನೀವು ಇಷ್ಟು ಉದ್ಯೋಗ ಸೃಷ್ಟಿ ಮಾಡಿರಿ. ಯಾಕಂದ್ರೆ ಎಂತೆಂತ ಇಂಡಸ್ಟ್ರಿಗಳು ₹1 ಲ್ಯಾಂಡ್ ಕೊಡ್ತಾರೆ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಇಂಡಸ್ಟ್ರಿ ರನ್ ಮಾಡಿ ಇಷ್ಟೆಲ್ಲ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ರೆ ಸರ್ಕಾರದಿಂದ ನಮಗೆ ಗೋತ್ರಾಜ್ ಅವರಿಂದ ಮಾಹಿತಿ ಬಂದಿರೋದು ಏನಂದ್ರೆ MB ಪಾಟೀಲ್ ಅವರು KDBಯಲ್ಲಿ ನಾವು ಇಂಟರ್ವೆನ್ಷನ್ ಆಗಕ್ ಬರಂಗಿಲ್ಲ ಅನ್ನೋದು ನಮ್ಗೆ ತುಂಬಾ ನೋವಿನ ಸಂಗತಿ. ಯಾಕಂದ್ರೆ ಇಂಡಸ್ಟ್ರಿ ಅವರು ಬೇಸಿಕ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಂದ್ರೆ ವಿ ನೀಡ್ ನಮ್ಮ ಪ್ರಾಬ್ಲಮ್ ಏನಿದೆ, ಹೌದು ಇಷ್ಟು ಇಂಡಸ್ಟ್ರಿಗಳು ನೀವು ರನ್ ಮಾಡಕತ್ರಿ, ನಿಮ್ ಪ್ರಾಬ್ಲಮ್ ಏನಿದೆ ಅನ್ನೋದಿಲ್ಲ. ಯಾವ್ದೇ ಇಂಡಸ್ಟ್ರಿಗೆ ಹೋಗ್ತೀವಲ್ಲ ಸರ್, ಅಲ್ಲಿ ಯಾರು ನಮ್ಗೆ ಇಂಡಸ್ಟ್ರಿ ಪಾಲಿಸಿ ಬಗ್ಗೆ ಹೇಳಂಗಿಲ್ಲ. ಅಲ್ಲಿ ಏನ್ ಪಾಲಿಸಿ ಇದೆ ಈಗ ನೋಡಿ, PMGC ಪಾಲಿಸಿ ಅಂತ ಹೇಳ್ತಾರೆ. ಆಮೇಲೆ ಖರ್ಗೆ IT ಮಿನಿಸ್ಟರ್ ಅವರು ಸುಮಾರು ಸ್ಟಾರ್ಟ್ಅಪ್ ಗಳು ಎಲ್ಲ ಇರ್ತವೆ. ಬಟ್ ಅಲ್ಲಿ ಯಾವ್ದು ರಿಯಲ್ ಟೈಮ್ ಅಲ್ಲಿ ನಾವು ಯಾವ್ದನ್ನ ಆಫೀಸಿಗೆ ಹೋದ್ರೆ ನಮ್ಮನ್ನ ಒಂಥರ ಭಿಕ್ಷುಕರ ತರ ನೋಡ್ತಾರೆ. ಸೊ ನಾವೀಗ ಇದು ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮನ್ನ ಇಷ್ಟು ನಾವು ತೊಂದರೆ ಪಟ್ಟು ಕಷ್ಟಪಟ್ಟು ಇಷ್ಟೆಲ್ಲ ಮಾಡ್ಬೇಕಾದ್ರೆ ನಮಗೊಂದು ಬೇರೆ ಟ್ರೀಟ್ಮೆಂಟ್ ಇಲ್ಲ ನಮ್ಮ ಭಾಗದಲ್ಲಿ. ಈಗ ನೋಡಿ ನಮ್ಮ ಭಾಗದಲ್ಲಿ ಸರ್ ಕೃಷ್ಣಾ ತುಂಗಭದ್ರ 2 ರಿವರ್ ಬೆಲ್ಟ್ ಏರಿಯಾ ಇದೆ. ಓಕೆ, ಆ ರಿವರ್ ಬೆಲ್ಟ್ ಗೆ ಮಿನಿಮಮ್ 600 ಮಿಲ್ಗಳಿದಾವೆ. ಸೊ ನಮಗೆ ಗವರ್ಮೆಂಟ್ ಇಂದ ಒಂದು ಸಣ್ಣ ಪುಷ್ ಕೊಟ್ರೆ ಈ ದೊಡ್ಡ ದೊಡ್ಡ ಕಂಪ್ನಿಗಳು ಏನ್ ಕ್ರಿಯೇಟ್ ಮಾಡ್ತಾವ ಅದಕ್ಕಿಂತ ಹೆಚ್ಚಿನ ಜಾಬ್ ನ ಸೃಷ್ಟಿ ಮಾಡೋಷ್ಟು ಶಕ್ತಿ ನಮ್ಮಲ್ಲಿದೆ. ಬಟ್ ಏನಂದ್ರೆ ಅದ್ರ ಬಗ್ಗೆ ಯಾರ ಮುಂದೆ ಹೇಳಿದ್ರು ಅದ್ರ ಬಗ್ಗೆ ಅಸಾಧ್ಯ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇವತ್ತಿನ ದಿವಸ ನಮ್ಮ ಕರ್ನಾಟಕ ಆಯ್ತು ದೇಶದ ಬೆನ್ನೆಲುಬು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನ ಸ್ಮಾಲ್ ಆಗಿ ನೋಡ್ತಾ ಇದ್ದಾರೆ. ಸೊ ಇದಕ್ಕೆ ನಮ್ಗೆ ತುಂಬಾ ನೋವಿನ ಸಂಗತಿ. ಸೊ ನಾವು ಇಲ್ಲಿ ಫೈನಲ್ ಆಗಿ ಹೇಳೋದೇನಪ್ಪ ಅಂತಂದ್ರೆ ನಮ್ಮ ಡಿಮ್ಯಾಂಡ್ಸ್ ಅನ್ನೋದು ಕರ್ನಾಟಕದ ನಮ್ಮ ಬೇಡಿಕೆಗಳು. ಈಗ ಫಸ್ಟ್ KDB ಬೇಡಿಕೆಗಳು ಬಿಡುತ್ತೆ 40 ಲಕ್ಷ ಇದು ಡಿಮ್ಯಾಂಡ್ ಇದೆಯಲ್ಲ, ಇದನ್ನ ತಕ್ಷಣಕ್ಕೆ ಇದನ್ನ ಹೋಲ್ಡ್ ಮಾಡಿ ನಮಗೆ ಫೇರ್ ಪ್ರೈಸ್ ಕೊಟ್ಟು ಇಮಿಡಿಯೇಟ್ ಆಗಿ ಸೇಲ್ ಡೇಟ್ ಮಾಡ್ಕೊಡ್ಬೇಕಾಗಿರೋದು ನಮ್ದು ಒಂದು ಇದೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಸೋಸಿಯೇಷನ್ ಅಂಡ್ KDB ಇಂಡಸ್ಟ್ರಿಯಲ್ ಮಿನಿಸ್ಟರ್ ಜೊತೆ ಇಮಿಡಿಯೇಟ್ ಒಂದು ಹೈ ಲೆವೆಲ್ ಮೀಟಿಂಗ್ ಆಗಬೇಕು. ಇದು ಈಗ ನೋಡಿ ಇಂಡಸ್ಟ್ರಿಗಳು ಇರ್ತಿದ್ದಾರೆ, ಸಾವಿರಾರು ಇಂಡಸ್ಟ್ರಿಗಳು ಇದ್ದಾರೆ, ಒಂದು ಮೀಟಿಂಗ್ ಇರಂಗಿಲ್ಲ. ನಮ್ಮ ಭಾಗದ ಮಿನಿಸ್ಟರ್ಗಳು ಎಲ್ಲ ಬೆಂಗಳೂರಾಗ ಇರ್ತಾರೆ.
ನಮಗೆ 7 ಒಂದು ಮಿನಿಸ್ಟರ್ ಜೊತೆ ಒಂದು ಮೀಟಿಂಗ್ ಇರಂಗಿಲ್ಲ, IAS ಆಫೀಸರ್ ಜೊತೆ ಒಂದು ಮೀಟಿಂಗ್ ಇರಂಗಿಲ್ಲ. ಇಷ್ಟೆಲ್ಲ ಸಾವಿರಾರು ನಮ್ಮ ಹತ್ರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೆ. ಎಲ್ಲಾ ಆಫೀಸರ್ ಕರೆದು ಸರ್ ನಿಮ್ ಸಮಸ್ಯೆಗಳು ಏನಿದಾವೆ, ನಿಮ್ಗೆ ಇಂಡಸ್ಟ್ರಿ ಸರಿಯಾಗಿ ರನ್ ಆಗ್ತಾ ಇದೆಯಾ, ಯಾವ್ದನ್ನ ಡಾಕ್ಯುಮೆಂಟೇಶನ್ ಏನನ್ನ ಪ್ರಾಬ್ಲಮ್ ಇದೆಯಾ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನ ಎಫೆಕ್ಟಿವ್ ಆಗಿ ಏನು PMJC ಇರ್ಬೋದು, ಎಲಿವೇಟ್ ಅಂತ ಪ್ರೋಗ್ರಾಮ್ ಮಾಡ್ತಾರೆ, ಸ್ಟಾರ್ಟ್ಅಪ್ ಅಂತ ಫಂಡ್ ಕೊಡ್ತಾರೆ. ಬಟ್ ನಮ್ಮಲ್ಲಿರಂತ ಹೈಯೆಸ್ಟ್ ಪೊಟೆನ್ಶಿಯಲ್ ಒಂದು ಸ್ಟಾರ್ಟ್ಅಪ್ ಗಳಿಗೆ ಯಾವುದೇ ರೀತಿ ಒಂದು ಸೌಜನ್ಯತೆನೂ ಇಲ್ಲ. ಅವ್ರು ಇವ್ರನ್ನ ಬೆಳೆಸ್ಬೇಕು, ಇವ್ರು ಬೆಳೆದ್ರೆ ನಮ್ಮ ಕರ್ನಾಟಕ ಸ್ಟ್ರೆಂತ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ ಅಂಬೋದು ಇದಿಲ್ಲ. ಸೊ ಹಂಗಾಗಿ ನಾವೇನಪ್ಪ ಅಂದ್ರೆ ಈ ನಾರ್ತ್ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ನ ಸ್ವಲ್ಪ ಆಕ್ಷನ್ ಆಗಿ ನೋಡಿ, ನಮ್ಮನ್ನ ಸೀರಿಯಸ್ ಆಗಿ ನೋಡಿ, ನಮ್ಮನ್ನ ಕನ್ಸಿಡರ್ ಮಾಡಿ, ನಾವ್ ಇಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲ್ಲ, ನಮ್ಮೊಂದು ರೆಸ್ಪೆಕ್ಟ್ ಕೊಡಿ. ಯಾವುದೇ ರೀತಿ ನಮ್ಮನ್ನ ಈ ಒಂದು ಮಿನಿಸ್ಟರ್ ಭೇಟಿ ಆಗ್ಬೇಕಂದ್ರೆ ಸರ್ 10 ದಿವಸ ಕೆಲಸ ಕಲಿಬೇಕು ಅಂತ ಪರಿಸ್ಥಿತಿ ನಮ್ಗೆ ಹೇಗಿದೆ. ನಮ್ಮ ಸಮಸ್ಯೆಗಳು ಹೇಳ್ಕೊಳಕ ಯಾವುದೇ ಇದಿಲ್ಲ. ಯಾಕಂದ್ರೆ ನಮ್ಮ ಹತ್ರ ಇರೋಂತ ಅಷ್ಟು ಪೊಟೆನ್ಶಿಯಲಿಟಿ ಇದೆ. ಸೊ ನಮ್ಮನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ನಮ್ಗೆ 1 ತಿಂಗಳಿಗೆ ನಾವೇನು ಇದ್ರಲ್ಲಿ ಇರೋ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ರಿ. ಇಲ್ಲಾಂದ್ರೆ ನಾವು ರಾಯಚೂರು ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ರೈಸ್ ಮಿಲ್ ಅಸೋಸಿಯೇಷನ್ ಇರ್ಬೋದು, ರೈತ ಸಂಘದ ಅಧ್ಯಕ್ಷರಿರ್ಬೋದು, ಬಿಕಾಸ್ ನಮ್ದೆಲ್ಲ ಅಗ್ರಿ ಪ್ರಾಸೆಸ್ ಇಂಡಸ್ಟ್ರಿ ಇರೋದ್ರಿಂದ ಅವ್ರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಾವು ಇದು ನಮ್ಮ ಬೇಡಿಕೆಗಳು ಈಡೇರಿಲ್ಲ ಅಂದ್ರೆ ಅನಿರ್ದಿಷ್ಟವಾಗಿ ನಾವು ಉಪವಾಸ ಸತ್ಯಾಗ್ರಹ ಮಾಡ್ಬೇಕು. ಯಾಕಂದ್ರೆ ಈ ಅನಿವಾರ್ಯತೆ ಇದೆ. ಈಗ ನೋಡ್ರಿ ಇವ್ರದ್ದು ಹರಾಜಿಗೆ ಬ್ಯಾಂಕ್ ನೋಟಿಸ್ ಬಂದಿದೆ. ನಮ್ಗೆ ಬ್ಯಾಂಕ್ ಅವ್ರು ನೋಟಿಸ್ ಕೊಡ್ತಾ ಇದಾರೆ. ನಮ್ಗೆ ಉದ್ದೇಶ ಬರ್ಬೇಕಂತ ನಮ್ಗೇನ್ ಇದಿಲ್ಲ, ನಮ್ಗೇನು ಹೈಲೈಟ್ ಆಗ್ಬೇಕಂತಿಲ್ಲ. ನಮ್ಮ ಸಮಸ್ಯೆಗೆ ಯಾರು ಸ್ಪಂದಿಸದೇ ಇಲ್ಲ, ಸರ್ಕಾರನೂ ಸ್ಪಂದಿಸ್ತಾ ಇಲ್ಲ. ಸೊ ಇದನ್ನು ನಾವು ವಿರೋಧ ಪಕ್ಷದವರಿಗೆ ಒಂದ್ ಲೆಟರ್ ಕೊಟ್ಟು ಸದನದಲ್ಲಿ ಇದ್ರ ಬಗ್ಗೆ ನೀವು ಚರ್ಚೆ ಮಾಡ್ಬೇಕು ಅನ್ನೋ ವಿಷಯವನ್ನು ಅವರಿಗೆ ಪ್ರಸ್ತಾಪ ಮಾಡ್ತಿದ್ವಿ. ಸೊ ನಾವು ಇಲ್ಲಿ ಕೇಳ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ, ನೀವು ಮೀಡಿಯಾ ಸರ್ಕಾರಕ್ಕೆ ಸ್ವಲ್ಪ ಇದ್ರ ಬಗ್ಗೆ ತಿಳಿಸ್ರಿ. ನೀವು ಒಂದು ರಿಸರ್ಚ್ ಮಾಡ್ರಿ. ಉತ್ತರ ಕರ್ನಾಟಕಕ್ಕೆ ಎಷ್ಟು ಪೊಟೆನ್ಶಿಯಲ್ ಇದೆ, ನದಿ ಪೊಟೆನ್ಶಿಯಲ್ ಎಷ್ಟಿದೆ, ಎಷ್ಟು ರೆವಿನ್ಯೂ ಬರ್ತಾ ಇದೆ, ಅಲ್ಲಿ ಕರ್ನಾಟಕದಿಂದ ಒಂದ್ ಸ್ವಲ್ಪ ಫೆಸಿಲಿಟಿ ಬಂದ್ರೆ ನಾವು ಇನ್ನೆಲ್ಲ ಇಂಡಸ್ಟ್ರಿಗಳಿಗೆ ನಾವು ಏನಾದ್ರೂ ಕೆಲಸ ಕೊಡಬಹುದು, ಇನ್ನೂ ಹೆಚ್ಚಿನ ರೆವಿನ್ಯೂ ಕ್ರಿಯೇಟ್ ಮಾಡಕ್ಕೆ ನಾವು ಇದು ಮಾಡ್ತೀವಿ. ಈಗ ಇವ್ರ ಇಂಡಸ್ಟ್ರಿ ಪ್ರಾಬ್ಲಮ್ ಅಲ್ಲಿ ಇದೆ. ನಮ್ಮ ಇಂಡಸ್ಟ್ರಿ ಬ್ಯಾಂಕ್ ನಮ್ಗೆ ಏನು ಯಾವ್ದೇ ರೀತಿ ಲೋನ್ ಇರ್ಬೋದು, ಇದಿರ್ಬೋದು, ಕಡಾಖಂಡಿತವಾಗಿ ಹೇಳ್ತಾರೆ KDB ಲ್ಯಾಂಡ್ ಅದು ನಿಮ್ ಪ್ರಾಪರ್ಟಿ ಎಲ್ಲ ಅಂಟಿಲ್ ನೀವು ಒರಿಜಿನಲ್ ಡೀಡ್ ಮಾಡೋರಿಗೆ ನಿಮ್ ಸ್ವಂತ ಪ್ರಾಪರ್ಟಿಗಳನ್ನು ಅಡ ಇಟ್ಟು ಇದು ನೀವು ಲೋನ್ ತಗೋಬೇಕು. ಯಾಕಂದ್ರೆ ನಮ್ಗೆ ಏನಾಗುತ್ತೆ ಸರ್, ರೈತರಿಗೆ ನಾವು 15 ದಿವಸದಲ್ಲೇ ಪೇಮೆಂಟ್ ಕೊಟ್ಬಿಡ್ತೀವಿ. ಬಟ್ ಇಲ್ಲಿ ಏನಂದ್ರೆ ನಾವು ನಮಗ್ ಬರಂತ ಪೇಮೆಂಟ್ಗಳು 45 ದಿವಸ ಪೇಮೆಂಟ್. ಅದಕ್ಕೆ ನಾವು ಸಾಲದ ಮೊರೆ ಹೋಗ್ಬೇಕಂದ್ರೆ ಈ ಏನು ನಮ್ಗೆ ಗೌರ್ಮೆಂಟ್ ಸಪೋರ್ಟ್ ಇರ್ಬೋದು, KDB ಸಪೋರ್ಟ್ ಇರ್ಬೋದು, ತುಂಬಾ ಅಗತ್ಯ ಇದೆ. ಏನಾದ್ರು ಪ್ರಶ್ನೆಗಳಿದ್ರೆ ಅಡ್ರೆಸ್ ಮಾಡಿ. ಏನಾದ್ರು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಡಿಷನಲ್ ಸರ್, ಫಸ್ಟ್ಗೆ 16 ಲಕ್ಷ ಅಂತ ನಾವು 16 ಲಕ್ಷ ಅಂತ ಅನೌನ್ಸ್ ಮಾಡಿ ನಾವು ತಗೊಂಡಿದ್ವಿ ಸರ್. ಆಮೇಲೆ ಇವಾಗ 40 ಲಕ್ಷನ ನಮಗೆ ಕೊಡ್ರಿ, ಅಡಿಷನಲ್ ಆಗಿ ಕೊಡ್ರಿ ಅಂತ. ಇದು KDB ಹೆಂಗಿದೆ ಸರ್ ಅಂದ್ರೆ, ಇದೊಂದು ಇನ್ನೊಂದು ಹೈಲೈಟ್ ಹೇಳ್ತೀನಿ. ನಾನು ಒಂದು ರೈತರ ಕರ್ಕಂಡೆ ಆಫೀಸ್ ಹೋಗಿದ್ದೆ ಸರ್, ಇವ್ರದೊಂದು 40 ಎಕರೆ ಇದೆ ಅಂತ. ಅವರು ಬರೀ ಬ್ರೋಕರ್ ಹತ್ರ ಅವರು ಲ್ಯಾಂಡ್ ಪ್ರೊಕ್ಯೂರ್ಮೆಂಟ್ ಮಾಡ್ತಾರೆ. ಇಟ್ಸ್ ರಿಯಲ್ ಎಸ್ಟೇಟ್ ಮಾಫಿಯಾ ಆಗ್ಬಿಟ್ಟದೆ KDB. ನಮ್ಗೆ KDB ಅವಶ್ಯಕತೆನೇ ಇಲ್ಲ ಸರ್. ಇವಾಗ ಹೊಸ ಪ್ರಾಜೆಕ್ಟ್ 1 ಕೋಟಿ ಮಾಡ್ಯಾರ ಸರ್ ನಮ್ಮ ಭಾಗದಾಗ. 1 ಕೋಟಿ ಅಂತಂದ್ರೆ ಅದು ಯೂಸ್ ಸರ್. ಯಾಕಂದ್ರೆ ಹಿಂದುಳಿದ ಭಾಗದಾಗ 1 ಕೋಟಿ ಇವ್ರು ಲ್ಯಾಂಡ್ ಹೊಸ ಮತ್ತೆ ಲ್ಯಾಂಡ್ ಪ್ರೊಕ್ಯೂರ್ಮೆಂಟ್ ಮಾಡಿ 1 ಕೋಟಿ ಮಾಡ್ತಾರೆ. ಅದು ಕಂಪ್ಲೀಟ್ KDB ಅನ್ನೋದು ಹೆಂಗಾಗ್ಬಿಡೋದು ಅಂದ್ರೆ ಇಟ್ಸ್ ರಿಯಲ್ ಎಸ್ಟೇಟ್ ಮಾಫಿಯಾದಾಗ ಇದೆ. ಯಾರು ಡೈರೆಕ್ಟ್ ರೈತರ ಹತ್ರ ತಗೊಳಲ್ಲ, ಬ್ರೋಕರ್ ಹತ್ರ ತಗೊಂತಾರೆ. ಅವ್ರಿಗೆ ಇಳಿರೋದು 1 ಪ್ರೈಸ್, ತಾವ್ 1 ಪ್ರೈಸ್, ಈ ತರ ಸುಮಾರು ಇದೆ. ನಮಗೆ KDB ಇರ್ಬೋದು, MSME ಸಪೋರ್ಟ್ ಇರ್ಬೋದು, ನಮ್ಮ ಸಂಬಂಧಪಟ್ಟ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇರ್ಬೋದು, ನಮಗೆ MSME ಮಿನಿಸ್ಟರ್ ಇರ್ಬೋದು, ಎಲ್ಲರೂ ಒಂದು ಪೇಜಿಗೆ ಬಂದು ನಮ್ಮ ಇಂಡಸ್ಟ್ರಿಗಳ ಸಮಸ್ಯೆಗಳನ್ನ ಒಂದು ಫ್ರೇಮ್ ಅಂತಂದ್ರೆ ನಮ್ಮ ಎಲ್ಲಾ ಸಮಸ್ಯೆಗಳು ಬಗೆಹರ್ತದೆ. ಈಗ ತಕ್ಷಣಕ್ಕೆ ನಮ್ದು ಬೇಡಿಕೆ ಏನಪ್ಪಾ ಅಂದ್ರೆ, ಯಾಕಂದ್ರೆ ನಮ್ಗೆ ಇಮಿಡಿಯೇಟ್ ಆಗಿ ಬ್ಯಾಂಕ್ ಲೋನ್ ಆಗ್ತಾ ಇಲ್ಲ. ನಾವು ಇಂಡಸ್ಟ್ರಿಗಳು ಮುಚ್ಚೋ ಪರಿಸ್ಥಿತಿಯಲ್ಲಿ ಇದೀವಿ. ಸೊ KDB ಅವರು ಇದನ್ನ ರಿವೈಸ್ ಮಾಡಿ ಇಮಿಡಿಯೇಟ್ ಆಗಿ ನಮ್ಗೆ ಒಂದು ಫೈನಲ್ ಸೇಲ್ ಡೇಟ್ ಮಾಡ್ಕೊಟ್ರೆ ನಮ್ಮ ಇಂಡಸ್ಟ್ರಿಗಳು ಬದುಕ್ತಾವ ಸರ್. ಇಲ್ಲಾಂದ್ರೆ ನಾವು ಇವತ್ತಿನ ದಿವಸ ವಿಷ ಕುಡಿಯೋ ಪರಿಸ್ಥಿತಿ ಇದೀವಿ. ಅದಕ್ಕೆ ನಾವು ಕೆಲಸ ಕೊಟ್ಟು ಬೆಂಗಳೂರಿಗೆ 4-5 ಸರಿ ಸರ್ ಬಂದು ಇದ್ ಮಾಡಕತ್ತೀವಿ. ವಿಧಿ ಇಲ್ಲದೆ ನಾವು ಇವತ್ತು ಮೀಡಿಯಾ ಮುಂದೆ ಬಂದಿದ್ವಿ. ನಮಗೆ ನಿಮ್ಮ ಅವಶ್ಯಕತೆ ತುಂಬಾ ಇಂಪಾರ್ಟೆಂಟ್ ಸರ್. ಉತ್ತರ ಕನ್ನಡ ಭಾಗ ಇಂಡಸ್ಟ್ರಿ ಇದಾವೆ, ಇಂಡಸ್ಟ್ರಿ ನಾವು ಫೇರ್ ಆಗಿ ಇಂಡಸ್ಟ್ರಿ ರನ್ ಮಾಡ್ತಾ ಇದ್ವಿ. ನಮಗೆ ಯಾವುದೇ ರೀತಿ ಫೇರ್ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ. ನಮ್ಮನ್ನ ಭಿಕ್ಷುಕರ ತರ ನೋಡ್ತಾ ಇದ್ದಾರೆ. ಆಫೀಸರ್ಸ್ ಇರ್ಬೋದು, ಯಾವುದೇ ಮಿನಿಸ್ಟರ್ಗಳು ನಮ್ಮನ್ನ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಥ್ಯಾಂಕ್ ಯು ಸರ್. 16 ಲಕ್ಷ ಕೊಟ್ಟು ಒಂದು ಡೀಡ್ ಮಾಡಿ 1,70,000 ರೂಪಾಯಿ ಮೊದಲು ಹೇಳಿದ್ರು ಸರ್.
ಆಮೇಲೆ ಏನಂದ್ರು ಮತ್ತೆ ಅದು ಹೆಚ್ಚಾದಂತೇಳಿ ಮತ್ತೆ 4 ಲಕ್ಷ ಚಿಲ್ಲರ ಮತ್ತೆ ಕಟ್ಸ್ಕೊಂಡ್ರು ಸರ್. ಟೋಟಲ್ 16 ಲಕ್ಷ ರೂಪಾಯಿ ಕಟ್ಸ್ಕೊಂಡ್ರು. ಆಯ್ತಪ್ಪ, ಇನ್ನು ನೀವು ಫ್ಯಾಕ್ಟ್ರಿ ಎಲ್ಲ ರೆಡಿ ಮಾಡಿದ್ಗಳೇ ನಾವು ರಿಜಿಸ್ಟ್ರೇಷನ್ ಮಾಡಿಕೊಡ್ತು ಅಂತ ಅಂದ್ರು ಸರ್. ಅದು ಏನಂದ್ರೆ ನಾವು ಫ್ಯಾಕ್ಟ್ರಿ ಮಾಡಿ 10 ವರ್ಷ ಆದ್ವು ಸರ್. ಅಲ್ಲಾದ ಕೋಟ್ಯಾಗಾದ, ಇಲ್ಲಾದ, ಇಲ್ಲಾದ ಅಂತೇಳಿ ಇನ್ನ ಇವತ್ತಿನವರೆಗೂ ರಿಜಿಸ್ಟ್ರೇಷನ್ ಮಾಡಿದ್ರಿ. ಈಗ ನಾವು ಸತ್ಯಾಗ್ರಹ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಲೆಟರ್ ಕೊಟ್ರೆ 55 ಲಕ್ಷ ನೀವು ಕಟ್ಟಿದ್ರೆ 6 ತಿಂಗಳದೊಳಗ ನೀವು ರಿಜಿಸ್ಟ್ರೇಷನ್ ಮಾಡ್ತೀವಿ, ಇಲ್ಲಾಂದ್ರೆ ಖಾಲಿ ಮಾಡ್ಬೇಕು ನೀವು ಅಂತಾರೆ. ಆಮೇಲೆ ನಮ್ಮದ್ರು ಕೂಡ ಅದು ಇಂಡಸ್ಟ್ರಿ ರಾಯಚೂರಾಗ 7 ಲಕ್ಷ ಆಗ್ಯದ್ರಿ. 780ಕ್ಕ ರಿಜಿಸ್ಟ್ರೇಷನ್ ಮಾಡಿಬಿಟ್ಟಾರೆ. ನಮ್ಮದ್ರು ಕೂಡ ಆದ್ರೆ 7,50,000 ರೂಪಾಯಿ ಮೊದಲು ಬೇಯಿಸ್ತಾರೆ. ಆಮೇಲೆ 15% ಹಾಕಿ ಮಾಡ್ತಾರ. ಕಾಮನ್ 15% ಮಂಟಪೀಸ್ ಆದಂತ ಇರ್ತದ, ಅದ್ ಹಾಕಿ ಮಾಡಿಸಿದ್ರೆ ಓಕೆ. ಇದು 1 ಲಕ್ಷ 2 ಲಕ್ಷ ಸರ್. ಇವ್ರು ತಗೊಂಡದ್ ಎಷ್ಟು ಅಂದ್ರೆ ಸರ್, ರೈತರಲ್ಲಿ 1 ಲಕ್ಷದ ಅಂದ್ಬಿಟ್ಟು ಮತ್ತೆ 2 ಲಕ್ಷಕ್ಕೆ ಎಕರೆ ತಗೊಂಡ್ರು. ಇರ್ಲಿ 2 ಲಕ್ಷಕ್ಕೆ ಎಕರೆ ಅವತ್ತು ಪರಿಸ್ಥಿತಿ ಅವ್ರು ತಗೊಂಡು ಬರೀ 1 ವರ್ಷದಾಗ 2 ವರ್ಷದಾಗ ನಮ್ಮ 1170 ಅಂದ್ರು. ಆಮೇಲೆ 16 ಅಂದ್ರೆ 10 ಕೋಟಿ ಆಗಿ 10 ವರ್ಷ ಆಯ್ತು ಸರ್ ಒತ್ತಿಗೆ ರಿಜಿಸ್ಟ್ರೇಷನ್ ಮಾತಾಡ. ಈಗ ಇದಕ್ಕ ನಾವು ಒಂದೊಂದು ಮಿಲ್ಲಿಗೆ ಈಗ ಸಣ್ಣ ಮಿಲ್ ಅಂದ್ರೆ 20-25 ಕೋಟಿ ಸರ್. ದೊಡ್ಡ ಮಿಲ್ಲು 8 ಮಿಲ್ ಹಾಕ್ಬೇಕಂದ್ರೆ 50 ಕೋಟಿ. ಈಗ ಅದಕ್ಕೂ ಇನ್ನೂ ಒಂದು ಮಿಲ್ ಹಾಕ್ಬೇಕಂದ್ರೆ 75 ಕೋಟಿ. ಇದಕ್ಕೆ ಏನಂದ್ರೆ ಸುಲಿಟ್ ಏನ್ ಮಾಡ್ಬೇಕಾಯ್ತು ಅಂದ್ರೆ ಇದ್ರದ್ದು ತಗೊಂಬದೇ ಇಲ್ಲ. ಏನಪ್ಪಾ ಅಂದ್ರೆ ಬ್ಯಾಗ್ ಈ ನೀನು ಮನೆ ಹೊಲ ಯಾವೇ ಬ್ಯಾಗ್ ಕೊಟ್ಟರೆ ಮಾತ್ರ ನಾವು ಗೂಡ್ಯಾನಾಗ್ಲಿ ಟರ್ಬ್ಲೋನ್ ಆಗ್ಲಿ ಏನೇ ಆಗ್ಲಿ ಇದ್ರ ಮೇಲೆ ಏನು ಕೊಡಂಗಿಲ್ಲ. ಸರಿ ಆಯ್ತು, ಅವತ್ತಿನ ಪರಿಸ್ಥಿತಿ ಮತ್ತೆ ಲೀಸ್ ಅಂತ ಕೊಡ್ತಾರ, ಅದನ್ನ ಒಪ್ಪಿಕೊಂಡಿವಿ ಅವತ್ತು. ಇದೇ ನಾವು ಲೆಕ್ಕ ಅಂದ್ರೆ ಅದೇ ಒಂದು ಬೇರೆ ಕಟ್ಟಿ ಒಂದು 6 ತಿಂಗಳ ಲೇಟ್ ಆಯ್ತು ಸರ್. ಲೇಟ್ ಆದ್ರೆ ಕ್ಯಾನ್ಸಲ್ ಮಾಡಿದ್ರು ನಾವು. 25% ಕಟ್ಟಿದ ಮೇಲೆ ಕ್ಯಾನ್ಸಲ್ ಮಾಡಿದ್ರು. ಸ್ವಲ್ಪ ಒಂದು 6 ತಿಂಗಳು ಲೇಟ್ ಆದ್ರು. ಮತ್ತೆ ಇಂಟ್ರೆಸ್ಟ್ ಹಾಕಿ ನಾವು ಕಟ್ಟಿಸ್ಕೊಂಡು ಎಷ್ಟು ಒಂದು ಎಕರೆಗೆ 60,000 ಹಾಕಿದ್ರು ಸರ್. ಸರಿ, ಮತ್ತೆ ನಮ್ದು ತಪ್ಪಾದ ಅಂತೇಳಿ ಕಟ್ಟಿದ್ವಿ. ಅಲ್ಲಿ ಹೌಸಿಂಗ್ ಬೋರ್ಡ್ ಮಾಡ್ಯಾರ ಸರ್. ಇಲ್ಲಿ ರಾಯಚೂರಾಗ ಪ್ಲಾಟ್ಗಳು ತಗೊಂಡಿದ್ವಿ. ಒಂದು 9 ಪ್ಲಾಟ್ ತಗೊಂಡಿದ್ವಿ. ಸ್ವಲ್ಪ ಲೇಟ್ ಆಗಿ ಅಮೌಂಟ್ ಕಟ್ಟಿದ್ವಿ. ಮತ್ತೆ ಲೆಟರ್ ಕೊಡ್ಬೇಕಾದ್ರೆ ಅವ್ರು ಲೆಟರ್ ಕೊಡಲಿಲ್ಲ ಸರ್. ಅದು ಇಂಟ್ರೆಸ್ಟ್ ಕಡಿದಿಂದ ಕೊಟ್ಟರು 3,90,000 ಮತ್ತೆ ಇಂಟ್ರೆಸ್ಟ್ ಕಡಿದಿಂದ ಅವಾಗ ಲೆಟರ್ ಕೊಡ್ಬೇಕು. ಈಗ ನಮ್ದಾದ್ರೆ ಕಾನೂನು ಹಂಗಾದಂತ ಸರ್. ನಮಗೆ ಇದುವರೆಗೆ ಬಿಡ್ರಿ ಒಂದು 5 ಲಕ್ಷ 2 ಲಕ್ಷ ಅಂದ್ರೆ ನಾವು ಒಟ್ಟಿಗೆ ಎಕರೆ ಪರಿಸ್ಥಿತಿಗೆ ಆದಾಗಪ್ಪ ಇನ್ನೇನು ಮಾಡ್ತೀವಿ. ಒಂದೇ ಬೇರೆ 14 ಲಕ್ಷದ್ದು 55 ಲಕ್ಷ ರೂಪಾಯಿ ಸರ್. ಅದು ಲೆಟರ್ ಇತ್ತು ನೋಡ್ರಿ. ಯಾವ ಕೆಡಿಬಿ ಬೇರೆ ಇದ್ರಲ್ಲೂ ಆಗಿಲ್ಲ, ನಮಗೂ ಅಷ್ಟೇ ತುಂಬಾ ಅನ್ಯಾಯ ಆಗಿದೆ. ಒಂದು ನಾವು ಎಂ.ಬಿ. ಪಾಟೀಲ್ ಅವರು ಮಾತಾಡೋದ್ನಾಗ ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ನಮ್ಗೆ ಕರೆದು ಯಾಕ ಕೆಡಿಬಿ ಹಿಂಗ್ ಮಾಡ್ತಾ ಇದಾರೆ ಅನ್ನೋದೊಂದು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆದ್ರೂ ನಮ್ಗೊಂದು ಸೌಜನ್ಯತನೇ ಇಲ್ಲ. ಅದು ಕೆಡಿಬಿ ವಿಷಯ, ನಾವು ಅದ್ರಾಗ ಇಂಟರ್ವೆನ್ಷನ್ ಬರಂಗಿಲ್ಲ ಅಂತ ಸರ್ಕಾರದವರು ಒಂಥರ ಏನಪ್ಪಾ ಅಂತಂದ್ರೆ ಈಗ ಇದು ನಮ್ಗೆ ಸಂಬಂಧದ ವಿಷಯನೇ ಅನ್ನೋ ತರ ನೋಡಿದ್ರು. ಬಿಕಾಸ್ ಕೆಡಿಬಿ ಆಲ್ಸೋ ಇಟ್ ಈಸ್ ಎ ಪಾರ್ಟ್ ಆಫ್ ಗೌರ್ಮೆಂಟ್ ಜಾಯಿಂಟ್ ಬಾಡಿ ಇರೋದ್ರಿಂದ ಕರೆದು ಅನ್ಯಾಯ ಆಗ್ತಾ ಇದೆ, ಇಂಡಸ್ಟ್ರಿಗೆ ಅನ್ಯಾಯ ಆಗ್ತದೆ ಅಂತ ಒಂದು ಸೌಜನ್ಯಕ್ಕಾದ್ರೂ ನಮ್ಗೆ ಒಂದು ಕರೆದು ಇದನ್ನ ಸೊಲ್ಯೂಷನ್ ಮಾಡಲಿಲ್ಲ. ಅದು ನಮ್ಗೆ ತುಂಬಾ ನೋವಿನ ಸಂಗತಿ. ಈಗ ನಾವೇನಂದ್ರೆ ವಿರೋಧ ಪಕ್ಷದವ್ರಿಗೆ ಹೋಗಿ ಸದನದಲ್ಲಿನೂ ಇದ್ರ ಬಗ್ಗೆ ಚರ್ಚೆ ಆಗ್ಲಿ ಅಂತ ನಾವು ಕೇಳ್ತೀವಿ ಸರ್. ಯಾಕಂದ್ರೆ ವಿರೋಧ ಪಕ್ಷ ಈಗ ನಮ್ಮ ಭಾಗದಲ್ಲಿ ಏನಾಗಿಬಿಟ್ಟದಂದ್ರೆ, ನಮ್ಮ MLA ಅವರು ಅನಾರೋಗ್ಯ ಕಾರಣದಿಂದ ನಾವು ಯಾರ ಹತ್ರ ಹೋಗಿ ನಮ್ಮ ಭಾಗದ ಸಮಸ್ಯೆಗಳು ಸದನ ಮುಖಾಂತರ ನಾವು ಮುಗಿಸೋಕೆ ನಮ್ಗೆ ವ್ಯಕ್ತಿಗಳು ಇಲ್ದಂಗ ಆಗ್ಯದ. ನಮಗೆ ವಿರೋಧ ಪಕ್ಷದವ್ರಿಗೆ ನಾವು ಕೇಳಿ ಏನ್ ಹೇಳ್ತೀವಿ ಅಂತಂದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡಿ. ಉತ್ತರ ಕರ್ನಾಟಕ ಬರೀ ಕೆಡಿಬಿ ಒಂದೇ ಅಲ್ಲ ಸರ್, ಎಲ್ಲಾ ಇಂಡಸ್ಟ್ರಿಗಳಿಗೆ ಯಾವುದೇ ರೀತಿ ಇಮಿಡಿಯೇಟ್ ಪರಿಷ್ಕಾರ ಇಲ್ಲ. ನಾವ್ ಹೆಂಗಾಗ್ಬಿಟ್ಟು ಅಂದ್ರೆ ಸರ್ ಒಂಥರ ತುಳಿತಕ್ಕೊಳಗಾಗ್ಬಿಟ್ಟಿವಿ. ಏನಪ್ಪಾ ಒಂದೊಂದ್ಸರಿ ಏನಾಗ್ತದೆ ಅಂದ್ರೆ ಏನಕ್ಕೆ ಬೇಕಪ್ಪ ಇವೆಲ್ಲ ಆಸ್ತಿ ಅಡ ಇಟ್ಟು ನಾವು ಬಿಸ್ನೆಸ್ ಮಾಡಿ ಇಷ್ಟೆಲ್ಲ ರಿಸ್ಕ್ ತಗೊಂಡು ಇಷ್ಟೆಲ್ಲ ಜಾಬ್ಗಳು ಕ್ರಿಯೇಟ್ ಮಾಡಿ ನಮ್ಗೇನ್ ಕೊಡೋದ್ ಬೇಡ ಸರ್. ಒಂದು ಮಾರಲ್ ಸಪೋರ್ಟ್. ಈಗ ನೋಡಿ, ನಾವು ಕೋಟ್ಯಾನುಗಟ್ಟಲೆ ಅವ್ರಿಗೆ ರಿಟರ್ನ್ ಮಾಡಿದ್ವಿ, GST ಮುಖಾಂತರ ಇದುವೇ ಇನ್ಕಮ್ ಟ್ಯಾಕ್ಸ್ ಕಟ್ಟಿದೀವಿ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ವಿ. ಅದನ್ನೆಲ್ಲ ಕನ್ಸಿಡರ್ ಮಾಡಿನೂ ಹೌದು ಇಷ್ಟೆಲ್ಲ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದಾರಲ್ಲಪ್ಪ, ಯಾರೋ ಅದಾನಿ ಅಂಬಾನಿಗಿಂತ ಇವ್ರು ಬೆಟರ್ ಅಲ್ಲ, ಇವ್ರನ್ನೇ ನಾವು ಯಾಕ ಬೆನ್ನೆಲುಬಾಗಿ ನಾವು ಯಾಕೆ ನಿಂದಿರ್ಬಾರ್ದು. ಅದ್ರಾಗ ನಮ್ಮ ಭಾಗದಲ್ಲಿ ಸರ್ ತುಂಗಭದ್ರಾ ಕೃಷ್ಣಾ ರಿವರ್ ಬೆಲ್ಟ್ ನಮ್ಗೆ ಒಳ್ಳೆ ರಿಸೋರ್ಸ್ ಇದೆ. ಅಲ್ಲಿ 11 ಲಕ್ಷ ರೈತರ ಲ್ಯಾಂಡ್ ಬೆಲ್ಟ್ ಏರಿಯಾ ಇದೆ. ಅದಕ್ಕೆ ಸಾವಿರ ಮಿಲ್ಲರ್ಸ್ ಇದಾರೆ. ಅವ್ರು ಯಾರಿಗೂ ನಮ್ಗೆ ಯಾವ್ದೋ ಆಫೀಸಲ್ಲಿ ನಮ್ಗೆ ಒಂದು ಕರೆಕ್ಟ್ ಆಗಿ ಒಂದು ಇದಿಲ್ಲ, ಗೈಡೆನ್ಸ್ ಇಲ್ಲ. ನಾನು
ನಾನು ಸ್ಟಾರ್ಟ್ಅಪ್ ಫೌಂಡರ್ ಇದೀನಿ, ಅಗ್ರಿಗೇಟರ್, ಎಲ್ಲಾ ಸ್ಟಾರ್ಟ್ಅಪ್ ಗೆ ಒಂದು ಸ್ಕೀಮ್ ಅಂತ ನಾನು ಅಲ್ಲಿ ರೀಚ್ ಆಗಕ್ ಹೋದ್ರೆ ಒಂಥರ ಹೆಂಗ ಸರ್ ಅಂದ್ರೆ ಸೌಜನ್ಯವಾಗಿ ಏನ್ ಸ್ಕೀಮ್ ಇದೆ ಅಂತ ಹೇಳಲ್ಲ, ವೆಬ್ಸೈಟ್ ಬ್ಲಾಕ್ ಆಗಿದೆ ಅಂತ ಹೇಳ್ತಾರೆ. ಹಿಂಗೆ ಈ ತರ ಏಡಿಗೆ ಹೋದ್ರೆ ಸರ್ ಅಲ್ಲಿ ಯಾವ ಆಫೀಸರ್ ಇರಂಗಿಲ್ಲ, ಒಬ್ಬನೇ ಇರ್ತಾನೆ ಸರ್. ಇಷ್ಟೆಲ್ಲ ಲ್ಯಾಂಡ್ ಪ್ರೊಕ್ಯೂರ್ಮೆಂಟ್ ಎಲ್ಲ ನಡೀತಿರ್ತಾನೆ, ಬಟ್ ಆಫೀಸರ್ ರೆಸ್ಪಾನ್ಸ್ ಬಿಕಾಸ್ ಎಲ್ಲ ಅವ್ರು ಏನಪ್ಪಾ ಅಂದ್ರೆ ಟ್ರಾನ್ಸ್ಪರೆನ್ಸಿ ಬೇಡ ಅಂತ ಆಫೀಸರ್ ಯಾರು ಇರೋದಿಲ್ಲ ಅಲ್ಲಿ. ಒಬ್ರು ಪ್ರೈವೇಟ್ ಲೆವೆಲ್ ಇರ್ತಾನೆ, ಅವ್ರು ಏನ್ ಕೇಳ್ತಾರ ಸಾವಿರ ಮಂದಿ ಏನಪ್ಪ ಅಂತ ಸರಿ ಮಾಡ್ತಾರೆ. ಒಂದು ಎರಡನೇದು ಏನಪ್ಪ ಅಂದ್ರೆ ಒಂದು ಮಿಲ್ಲಿಗೆ ಒಂದು ವರ್ಷಕ್ಕೆ 120 ಕೋಟಿ ಟರ್ನೋವರ್ 3 ರೂಪಾಯಿಗೆ 60 ಪೈಸೆ EPMC ಒಂದು ವಿಧಾನ ಬಿಲ್ಲಿಂಗ್ ಅಂದ್ರೆ ಒಂದು 100 ಕೋಟಿ ಟರ್ನೋವರ್ ಮಾಡಿದ್ರೆ ಅಷ್ಟು ನಾವು EPMC ಗೆ ಕಟ್ಟಬೇಕು. ಒಂದು ಎರಡನೇದು ಕಾಟನ್ ಜಿಲ್ಲಾ ಮಾಡಿ ನೀನು ಬರೀ ಒಂದು 10 ಲಕ್ಷ ಬಂದ್ ಮಾಡ್ತಾರೆ ಯಾವಾಗ ಒಂದೊಂದು ಕಾಟನ್ ಮಿಲ್ಲಿಗೆ ಕನಿಷ್ಠ ಅಂದ್ರೆ ಒಂದು ಜಿಲ್ಲೆಗೆ 60-70 ಲಕ್ಷ. ಆದ್ರೆ ಒಂದು ವರ್ಷ ಹಂಗೆ ಮತ್ತೆ ಅಲ್ಲಿ ನೋಡಿದ್ರೆ ಒಂದು ನೀರಿಲ್ಲ, ಒಂದು ಇಲ್ಲಿಂದ 5 ಕಿಲೋಮೀಟರ್ 6 ಕಿಲೋಮೀಟರ್ ಹೊರಗೂ ತಗೊಂಡು ಬೋರ್ ಹಾಕಿ ತಗೊಂಡ್ಬಂದಿದ್ವಿ. ನೀರಿನ ಸೌಕರ್ಯ ಇಲ್ಲ, ಏನಿಲ್ಲ, ಏನು ಸರ್. ಆಮೇಲೆ ಇನ್ನು ಒಂದು ನೀರುವರೆಗೆ ಎಲ್ಲ ಸುತ್ತ ಹೊಲಗಳವರೆಲ್ಲರೂ ಈಗ ಬಾತ್ರೂಮ್ ಅವೆಲ್ಲ ಸುತ್ತವರೆಲ್ಲ ಕಟ್ಟಿ ಮಾಡ್ತಾರೆ. ಅಲ್ಲೆಲ್ಲ ಬಾತ್ರೂಮ್ ಕಟ್ಟಿಸಿಲ್ಲ, ಏನಿಲ್ಲ ಸರ್. ಪಾರ್ಕಿಂಗ್ ಇಲ್ಲ, ಬರೀ ಕಡೆ ಬೆಳೆದವ ಬರೀ ಬಿಟ್ಟಿದ್ದ ಅಂತಾರ ತಿಂಗಳ ಎಷ್ಟು ನಾವು ಗುರುಗಳಲ್ಲಿ ಉಸು ಮಾಡ್ತಾರೆ. ಏನ್ ಹೌದಿಲ್ಲ ಆಗಲ್ಲ ಸರ್. ಇದೇ ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಿಜಾಪುರ ಎಲ್ಲ ತಗೊಂಡಿದೆ ಸರ್. ಎಲ್ಲಾರು 10,000, 20,000, 10,000, 20,000 ಎಕರೆಗೆ ಜಾಸ್ತಿ ಆಗುತ್ತೆ. ಅದು ಕಾಮನ್. 10,000, 20,000 ರೂಪಾಯಿ 50,000 ಆದ್ರೂ ನಾವು ಕಟ್ಟಕ್ಕೆ ರೆಡಿ. ಮತ್ತೆ ಬೇರೆ 16 ಲಕ್ಷ ತಗೊಂಡ್ರೆ ತ್ರಾಸ ಆಗಿದೆ. 55 ಲಕ್ಷ ಇವತ್ತು ಕಟ್ಟೋದ್ರಲ್ಲಿ ಯಾರು ನೋಡ್ತಾರೆ? 55 ಲಕ್ಷ ಕಟ್ಟೋದು ಮನೆ ಕಮಿಟಿಯಾಗ ಪಾಸ್ ಮಾಡಿ ಸರ್ ನಾವು ರೆಡಿ ಬಿಡ್ಬೇಕಂತ ನಿಮ್ಗಂದ್ರೆ ನಾವೇನು ಮಾಡೋದು? ಪಾಠ ಕೊಟ್ಟು ಕಟ್ಟು ಮಾಡಂತ ಮಾಡ್ಕೋಬೇಕು. 1 ಲಕ್ಷ 2 ಲಕ್ಷ ಮಾಡ್ಕೊಂಡ್ರ ಓಕೆ, 2 ಲಕ್ಷ ಒಂದು 16 ಲಕ್ಷ ಕೊಟ್ರ ನಾವು ಅದಕ್ಕೂ ಓಕೆ. ಇವತ್ತು 55 ಲಕ್ಷ ಅಂದ್ರೆ 1 ಎಕರೆಗೆ 40 ಲಕ್ಷ, 2 ಎಕರೆಗೆ 70 ಲಕ್ಷ ಕಟ್ಟಬೇಕು. ಇದೇನು ಕೋಟಿ ಗಟ್ಟಲೆ ಸಾಲ ತಗೊಂಡಂತೆ ಕಟ್ಟ ಬಡ್ಡಿ ಕಟ್ಟೋದನ್ನ ಬಹಳ ಕೋರ್ಟಿಗೆ ಹೋದ್ರೆ ಸರ್, ಕೋರ್ಟ್ ಎಲ್ಲರೂ ಹೇಳ್ತಾರೆ ನಿಮ್ ಪರವಾಗಿದೆ ಅಂತಾರೆ, ಬಟ್ ಕೋರ್ಟ್ ಇಂದ ನ್ಯಾಯ ಬರೋದ್ರಾಗ ನಮಗ್ ಬ್ಯಾಂಕ್ನವ್ರು 1 ರೂಪಾಯಿ ಸಾಲ ಕೊಡಂಗಿಲ್ಲ. ಕೋರ್ಟ್ ಇಂದ ಆರ್ಡರ್ ಬರೋದ್ರಾಗೆ ನಾವು ನಮ್ಮ ಉದ್ಯಮಗಳು ಇರ್ತಾವೋ ಇಲ್ಲೋ ಅನ್ನೋ ಸ್ಟೇಜಿಗೆ ನಾವು ತಲೆಬಿಟ್ಟಿವಿ ಸರ್. ಆಮೇಲೆ ಉಪವಾಸ ಸತ್ಯಾಗ್ರಹ ಹೇಳಿದ್ರು ಸರ್, ನಾವು ವೆರಿ ನಾನ್ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಸರ್. ನಮ್ಗೆ ಸರ್ಕಾರ ವಿರುದ್ಧ ಅನ್ನೋದಿಲ್ಲ ಸರ್. ನಮ್ಗೇನಂದ್ರೆ ಉದ್ಯಮಿಗಳಿಗೆ ಒಂದು ವೇದಿಕೆ ಬೇಕು, ಒಂದು ವಾಯ್ಸ್ ಬೇಕು, ಒಂದು ಸ್ಟ್ರೆಂತ್ ಬೇಕು, ಒಂದು ಮಿನಿಸ್ಟರ್ ಬೇಕು. ಹೌದು, ನಿಮ್ ಜೊತೆ ನಾವ್ ಇದೀವಿ ಅನ್ನೋದು ಸಪೋರ್ಟ್ ಇಲ್ಲ. ಸೊ ಇದು ನಮ್ಮ ಇದಕ್ಕಾಗಿ ನಾವೇನಂದ್ರೆ ಕರ್ನಾಟಕ ರೈಸ್ ಮಿಲ್ ಅಸೋಸಿಯೇಷನ್ ಮತ್ತೆ ರೈತ ಸಂಘದಿಂದ ನಮ್ಮ 1 ತಿಂಗಳಲ್ಲಿ ನಮ್ಮ ಬೇಡಿಕೆಗಳು, ಇಂಡಸ್ಟ್ರಿ ಬೇಡಿಕೆಗಳು ಈಡೇರಿಲ್ಲ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಸರ್, ಜಂಜುಗಳಿಗೆ ಒಂದು ವಯಸ್ಸಿದೆ, ರೈತರಿಗೆ ಒಂದು ವಯಸ್ಸಿದೆ, ಉದ್ಯಮಿಗಳಿಗೆ ಇಲ್ಲಿ ಬರಕ್ಕೂ ಹೆದರ್ತಾರೆ. ಎದಕ್ಕಂದ್ರೆ ಅವ್ರಿಗೆ ಏನಪ್ಪಾ, ನಾ ವ್ಯಾಪಾರಸ್ಥ, ನಾನು ಯಾಕೆ ಹೇಳ್ಬೇಕು, ಆಮೇಲೆ ನನ್ ತೊಂದರೆ ಇದೆ ಅಂದ್ರು ನಾಳೆ ಅವ್ನು ಸಾಲ ಕೊಡ್ತಾನಿಲ್ಲೋ ಅನ್ನಷ್ಟು ಹೆದರಿಕೆ ಇದೆ ಸರ್. ಇಲ್ಲಿ ಬರ್ಬೇಕಾಗಿರೋರು 1000 ಜನ ಇದ್ದಾರೆ, ಬಟ್ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಒಂದು ಹೆದರಿಕೆ. ಅಲ್ಲಿ ನೋಡ್ರಿ ಎದುರಿಗೆ ಇದ್ದು ಕುಂತಾರೆ, ಯಾಕಪ್ಪ ನನ್ ಮತ್ತೆ ಮೀಡಿಯಾದಾಗ ಬಂದ್ರೆ ನನಗೆ ಯಾವ ಆಫೀಸರ್ ಏನ್ ಮಾಡ್ತಾನ ಅನ್ನೋ ಒಂದು ಭಯದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ನಾವು ಏನಾದ್ರೂ ಪರವಾಗಿಲ್ಲ, ನಮ್ಗೆ ಎಷ್ಟೇ ನಮ್ಗೆ ಬ್ಲೇಮ್ ಬಂದ್ರೂ ಪರವಾಗಿಲ್ಲ, ನಾವು ಈ ಹೋರಾಟನ ಅಂತ್ಯ ಮಾಡಂಗಿಲ್ಲ. ನಾವು ಉಪವಾಸ ಸತ್ಯಾಗ್ರಹ ಕುಂದಿರ್ತೀವಿ. ನಮ್ಮ ಎಲ್ಲಾ ಇಂಡಸ್ಟ್ರಿ ಬೇಡಿಕೆಗಳು ಈಡೇರುವವರೆಗೆ ನಾವು ಇದನ್ನ ಮುಂದುವರಿಸ್ತೀವಿ. ಯಾಕಂದ್ರೆ ಸರ್, ನಾವಲ್ಲಿ ಬದುಕಿದ್ರು ಸತ್ತ, ನಾವು ಇಂಡಸ್ಟ್ರಿ ಕಳ್ಕೊಂಡ್ಮೇಲೆ ನಾವಲ್ಲಿ ಇದ್ರೆ ಎಷ್ಟು ಸತ್ತರೆಷ್ಟು ಅಂತ ಒಂದು ಸ್ಟೇಜಿಗೆ ತಲುಪಿಟ್ವಿ ಸರ್. 11 ಲಕ್ಷದ 70,000 ಮತ್ತೆ 12-13ರಲ್ಲಿ 4,30,000 ಕಟ್ಟಿದ್ವಿ. ಒಟ್ಟು 16 ಲಕ್ಷ ರೂಪಾಯಿ ಕಟ್ಟಿದ್ವಿ. ಅದೇ 11-12ರಾಗೆ ನಮಗೆ ಮೇನ್ ರೋಡ್ನಾಗೆ ಫಸ್ಟ್ ಬಿಟ್ಟು ಸಿಗೋದು. ಇವತ್ತು ಮೇನ್ ರೋಡ್ನಾಗ 1 ಕೋಟಿ ಐತಿ. ನಮ್ಮ ಒಳಗೆ ಅಲ್ಲಿ 20 ಲಕ್ಷಕ್ಕಿಂತ ಇಲ್ಲ, 15-16 ಲಕ್ಷ ಅಂದ್ರೆ ಇವತ್ತು ಹೆಚ್ಚಾಗ್ತದೆ. ನಮ್ದು ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗ, ಬಹಳ ಡೆವಲಪ್ ಇಲ್ಲ, ಪೂರಾ ಹಿಂದುಳಿದ ಭಾಗವಾಗಿರ್ತದೆ. ಇಂಡಸ್ಟ್ರಿಯಲ್ಲಿ ಇವರು ಗ್ರೋತ್ಗೆ ಏನು ಸಹಕಾರ ಕೊಟ್ಟಿಲ್ಲ. KD ಅವರು ಅವತ್ತು ಸ್ಥಾಪನೆ ಮಾಡಿದ್ದ ಆದ್ಮೇಲೆ ಏನು ಡೆವಲಪ್ಗಳು ಇಲ್ಲ ಅಲ್ಲಿ. ಒಂದು ರೋಡ್ ಆಗ್ಲಿ, ನೀರಾಗ್ಲಿ, ಏನು ಡೆವಲಪ್ ಇಲ್ಲ.
ನಾವು ಬ್ಯಾಂಕ್ನಾಗೆಲ್ಲ ಸಾಲ ತೆಗೆದಿದ್ವಿ, ನಮಗೆಲ್ಲ ಬ್ಯಾಂಕ್ನಾಗ ದೊಡ್ಡ ಕೇಂದ್ರ ಮಾಡ್ತಾರೆ. ಸೇಲ್ ಆಫ್ ಅಗ್ರಿಮೆಂಟ್ ಆದ್ರೆ ನಾವೇನಾರ ಮಾಡಬಹುದು, ಬ್ಯಾಂಕ್ ಲೋನ್ ಹೆಚ್ಚಿಗೆ ಮಾಡಬಹುದು, ಇಲ್ಲಾಂದ್ರೆ ಯಾರಿಗಾರ ಸೇಲ್ ಮಾಡಬಹುದು. ಆ ತರ ಎಲ್ಲ ಬಹಳ ಕಷ್ಟ ಜೀವನ ಆಯ್ತಂತೆ. ನಾವು ಸೇಲ್ ಆಫ್ ಅಗ್ರಿಮೆಂಟ್ ಆಗೈತ್ರಿ. ಸೇಲ್ ಆಫ್ ಅಗ್ರಿಮೆಂಟ್ 12 ವರ್ಷ ರೀ. ಇವಾಗ ನಮ್ಗೆ 15-16 ವರ್ಷ ಆಯ್ತು. ಭೇಟಿ ಮಾಡಿದ್ರಿ ಸರ್. ಮೊನ್ನೆ ಕರ್ನಾಟಕ ಚೀಫ್ ಮಿನಿಸ್ಟರ್ಗೆ ನಾವು ಅಪ್ಲಿಕೇಶನ್ ಕೂಡ ಕೊಟ್ಟಿದ್ವಿ. ನೋಡೋಣ, ನಾವು ನಿಮ್ದು ಅಪ್ಲಿಕೇಶನ್ ಪರಿಶೀಲನೆ ಮಾಡ್ತೀವಿ ಅಂತ. ಇಷ್ಟಾವತ್ತ ಶಾಂತಿಯುತ ಉಪವಾಸ ಸತ್ಯಾಗ್ರಹ ಮಾಡ್ಬೇಕು ಅಂತೀವಿ. ಈಗ 2 ಪ್ರಶ್ನೆ. ಇದನ್ನ ಸರ್ಕಾರದ ಗಮನಕ್ಕೆ ಅಂದ್ರೆ ನಿಮ್ಮ ಭಾಗದ MLA ಅವರು, ಈ ಭಾಗದ ಒಬ್ರು ಮಿನಿಸ್ಟರ್ ಯಾರಿದ್ದಾರೆ, KDP ಮಿನಿಸ್ಟರ್ ಮತ್ತೆ ಅಧ್ಯಕ್ಷರು ಯಾರಿದ್ದಾರೆ, ಇವ್ರಿಗೆಲ್ಲರಿಗೂ ಹೋಗಿದೆಯಾ ಇದು? ಇವ್ರಿಗೆ ಹೋಗಿ ಪ್ಲಸ್ ಇದು ರಿಸೀವ್ಡ್ ಕಾಪಿ ಇದೆ ಸರ್. ಇದು ಹೆಂಗ ರಿಸೀವ್ಡ್ ಕಾಪಿ ತಗೊಂತಾರಂತ ಸರ್? ಸುಮ್ನೆ ಸರ್, ಒಂದು ಏನೋ ಒಂದು ಕೆಲಸ ಇಲ್ಲ ಅವರಿಗೆ, ಸುಮ್ನೆ ಬಂದಿದ್ದಾರೆ ಬೆಂಗಳೂರಿಂದ, ಆಯ್ತಪ್ಪ ಒಂದ್ ಸೀಲ್ ಆಗಿ ಕಳಿಸ್ಬಿಡು ಅನ್ನಷ್ಟು ನೆಗ್ಲಿಜೆನ್ಸ್ ಇದೆ ಸರ್. KDB ಇರ್ಬೋದು, ನಮ್ಮ ಸರ್ಕಾರಕ್ಕೆ ಇರ್ಬೋದು. ಇಲ್ಲಿ ಸರ್ಕಾರ ಅಂತ ನಾವ್ ಯಾವ್ದಿಲ್ಲ ಸರ್. ಇಲ್ಲಿ ಸರ್ಕಾರದಲ್ಲಿ ಇರೋರು ಇದಾರೆ, ವಿರೋಧ ಪಕ್ಷ ಇದಾರೆ. ಇಲ್ಲಿ ನಮ್ದು ಮೇನ್ ವಾಯ್ಸ್ ಬಂತು ಸರ್, ನಮ್ಮ ಉದ್ಯಮಿ, ನಮ್ಮ ಉತ್ತರ ಕರ್ನಾಟಕ ಆಗ್ತಿರೋ ಅನ್ಯಾಯಗಳು. ನಮ್ಗೆ ಯಾವ್ದೇ ಒಂದು ವೇದಿಕೆ ಇಲ್ಲ, ಒಂದು ಮಿನಿಸ್ಟರ್ ರೆಸ್ಪಾನ್ಸ್ ಇಲ್ಲ. ಗವರ್ಮೆಂಟ್ ಆಫೀಸ್ ಅಲ್ಲಿ ಎಲ್ಲೇ ಹೋಗ್ರಿ ಸರ್, ಸರಿಯಾಗಿ ಅಲ್ಲಿ ಯಾವುದೇ ಒಂದು ಅಧಿಕಾರಿಗಳು ರೆಸ್ಪಾನ್ಸ್ ಮಾಡಂಗಿಲ್ಲ. ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮಗಳಿರ್ಲಿ, ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳಿರ್ಲಿ, ಒಂದು ಉಡಾಫೆ ಉತ್ತರ ವೆಬ್ಸೈಟ್ ಬಂದಿದೆ, ಅದಾಗಲ್ಲ ಇದಾಗಲ್ಲ, ಎಲ್ಲಾನು ಬರೀ ದಲ್ಲಾಳಿಗಳು ಇದ್ರೂನೇ ಅವರು ವ್ಯಾಪಾರ ಮಾಡ್ಬೇಕಂತಾರೆ. ಉದ್ಯಮಗಳ ಜೊತೆ ನೇರ ಸಂಪರ್ಕನೇ ಇಲ್ಲ. ಹಿಂಗಾದ್ರೆ ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಹೆಂಗೆ ಹೇಳ್ತಾರೆ ಸರ್. ಬಿಹೈಂಡ್ ಬೆಂಗಳೂರು ಅಂತ ಒಂದು ಕಾರ್ಯಕ್ರಮ ಮಾಡ್ಯಾರ. ಬಟ್ ಎಲ್ಲಾ ಕಾರ್ಯಕ್ರಮಗಳು ಹೆಂಗಾಗ್ಬಿಟ್ಟು ಅಂದ್ರೆ ಸರ್, ಅದು ಯಾರಿಗ್ ಹೋಗ್ತಾವೋ, ಎಷ್ಟು ಕೋಟಿ ಎಲ್ಲಿಗೆ ಹೋಗ್ತಾವೋ ಅಂಬೋದು ಅಟ್ಲೀಸ್ಟ್ ಮೀಡಿಯಾದ ಒಂದ್ಸರಿ 1000 ಕೋಟಿ ಡಾಕ್ಯುಮೆಂಟ್ ಅಲ್ಲಿ ಇರ್ತಾವ, ವೆಬ್ಸೈಟ್ ಅಲ್ಲಿ ಇರ್ತಾವ ಸರ್. ಇಷ್ಟು ಡಿಸ್ಟ್ರಿಬ್ಯೂಷನ್ ಮಾಡಿ ಅಂತ. ಇವತ್ತು ಹುಬ್ಳಿಯಲ್ಲಿ ಸರ್, ನಾನು ನಿಮ್ಗೆ ಪ್ರೂಫ್ ಕೊಡ್ತೀನಿ, BMA ಅಪ್ಲೈ ಮಾಡಿದ್ರೆ ಅದು ಪಾಸ್ ಆಗ್ಬೇಕಂದ್ರೆ 5 ಲಕ್ಷ ಕೊಡಿ ಅಂತ. ಅಷ್ಟು ನಾವು ಕ್ಲೇಮ್ ಮಾಡಿ ಅಂತ ಹೇಳ್ತಾರೆ ಸರ್. ಟ್ಯಾಕ್ಸ್ ಅಲ್ಲ ಸರ್, ಅವ್ರು ರೈತರು ಕೋಟಿಗೆ ನಮ್ಗೆ ಅನ್ಯಾಯ ಆಗ್ಯದ ಅಂತೇಳಿ ಹೋಗಿದ್ರು ಅಂತ. ಅವ್ರಿಗೆ ಇಷ್ಟು ರೊಕ್ಕ ಕೊಟ್ಟಿವಿ ಅಂತ ಹೇಳ್ತಾರೆ ಸರ್. ಇವ್ರು ನಾವಂದಿವಿ, ನೀವು ಒನ್ ಟೈಮ್ ಸೆಟಲ್ಮೆಂಟ್ ಅಂತ ತಗೋಬೇಕು ಸರ್. ಇವ್ರು ಯಾವತ್ತಿಗೆ ರೈತರಿಗೆ ತಗೋಬೇಕಾದ್ರೆ ಹೊಲ ರೈತರಿಗೆ ಎಲ್ಲ ವಸು ಅಷ್ಟೇ ಆಗ್ಯಾವ ಸರ್. ರಾಯಚೂರು, ಗುಲ್ಬರ್ಗ ಬರೀ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಆಗ್ಯಾವ. 7 ಲಕ್ಷ ಇದ್ದಕ್ಕೂ ಒಂದು 10-20 ಸಾವಿರ ಮೇಂಟೆನೆನ್ಸ್ ಅಂತ ಆಗ್ತಾರೆ ಸರ್. ನೋಡಿ ಇದು ಮಾಡಿದ್ರೆ ಅದು ಕಾಮನ್. ಅದಕ್ಕಾಗಿ 760, 780 ಸರ್. 15% ಆಗ್ತದೆ ಸರ್. ರೂಲ್ಸ್ ಪ್ರಕಾರ ಅದು ಒಂದು ಡ್ರಾಫ್ಟ್ ಇದೆ ಸರ್, ನಮ್ಮೂರ ಹತ್ರ ಇದೆ, ಕಳಿಸಿಲ್ಲ. 11% ಗಿಂತ ಜಾಸ್ತಿ ಆಗ್ಬಾರ್ದು ಅಂತ ಇದೆ. ಅವ್ರದ್ದು ಏನೇ ಡೆವಲಪ್ಮೆಂಟ್ ಇರ್ಲಿ, ಏನೇ ಇರ್ಲಿ, ಕಾಸ್ಟ್ 11% ಆಫ್ ಅವ್ರದ್ದು ಕಾಸ್ಟ್, ಲ್ಯಾಂಡ್ ವ್ಯಾಲ್ಯೂ ಕಾಸ್ಟ್ ಮೇಲೆ ಅಡಿಷನಲ್ ಮೇಂಟೆನೆನ್ಸ್ ಅಷ್ಟೇ ಅವ್ರದ್ದು ಇರೋದು. ಏನ್ ಸರ್ ಇದು ಇವ್ರು ಹೇಳ್ತಾರದೇನಪ್ಪ ಅಂದ್ರೆ, ಅದು ಕೋರ್ಟ್ ಅಂದ್ರೆ ಅವರು ರೈತರಿಗೆ ಸೆಟಲ್ಮೆಂಟ್ ಮಾಡಿರೋದು ನಮ್ಗೆ ಅದನ್ನ ನಮ್ಮ ಮೇಲೆ ಆಗ್ತದೆ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ಸರ್, ಅವ್ರು ಯಾರು ಅಲ್ಲಿ ಕೋರ್ಟ್ ಪ್ರೊಸೀಡಿಂಗ್ಸ್ ಫಾಲೋನೇ ಆಗಿಲ್ಲ ಇವರು. ಸೊ ಹಂಗಾಗಿ ಸ್ಟ್ರೈಟ್ ಅವೇ ಜಡ್ಜ್ ಅವ್ರಿಗೆ ಅನೌನ್ಸ್ ಮಾಡ್ಯಾರ. ಸೊ ಮೇ ಬಿ ಆ ಪ್ರೈಸ್ ನಮ್ಗೆ ಕೋರ್ಟ್ ಸಂಬಂಧ ಇಲ್ಲ ಸರ್. ನಮ್ಗೆ ಕೊಟ್ಟಿರೋದು KDB ನಾವು ಹಕ್ಕು ಕೇಳ್ತಾ ಇದ್ವಿ. 14 ಲಕ್ಷ ಅಂತಿದ್ರಿ, 14 ಲಕ್ಷದ ಮೇಲೆ ನಾವು 5, 10, 11, 15% ವರೆಗೆ ನಾವು ಕೊಡಕ್ ರೆಡಿ ಇದೀವಿ. ನಮ್ಗೆ ಇಮಿಡಿಯೇಟ್ ಆಗಿ ಲ್ಯಾಂಡ್ ಲೀಸ್ ಬಂದು ಓನ್ ಆಗಿ ಆಯ್ತಂದ್ರೆ ಸರ್, ನಮ್ಗೆ ಸಾಲಗಳು ಹುಡ್ತವೆ, ಇಂಡಸ್ಟ್ರಿಗಳು ನಡೀತವೆ, ನಾವು ಬದುಕ್ತಿವಿ, 4 ಜನ ಬದುಕಿಸ್ತೀವಿ, ಅದು ನಮ್ಗೆ ಶಕ್ತಿ ಬರ್ತದೆ ಅಂತಾರೆ ಸರ್. ಅಷ್ಟೇ. ಆಮೇಲೆ ಗೊತ್ತಿಲ್ಲ ಸರ್, ಇನ್ನೊಂದು ಏನಂದ್ರೆ, ರೈತರ ಅನ್ನೋದಕ್ಕಿಂತ ಸರ್ ಯಾವುದೇ ರೀತಿ ಪ್ರೊಕ್ಯೂರ್ಮೆಂಟ್ ಟ್ರಾನ್ಸ್ಪರೆನ್ಸಿನೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ರೈತ ನಿಮ್ಮ ಹತ್ರ ಡೈರೆಕ್ಟ್ ತಗೊಳಂಗಿಲ್ಲ ಸರ್. ಮಧ್ಯವರ್ತಿಗಳು ಬರ್ತಾರೆ, ನಿಮ್ಗೊಂದು ಹೇಳ್ತಾರೆ, ಅವ್ರಿಗೊಂದು ಹೇಳ್ತಾರೆ, ಆ ಮಧ್ಯದಲ್ಲಿ ಇವ್ರೊಂದು ಸ್ವಲ್ಪ ತಗೊಂಡು ಈ ತರ ಕಂಪ್ಲೀಟ್ ಲ್ಯಾಂಡ್. KDB ನಮ್ಗೆ ಅವಶ್ಯಕತೆನೇ ಇಲ್ಲ ಸರ್. ಒಂದ್ ಸ್ಟೇಟ್ಮೆಂಟ್, ವಿ ಡೋಂಟ್ ರಿಕ್ವೈರ್ಡ್ KDB. ಐ ರಿಪೀಟ್ ಅಗೇನ್. ಯಾಕಂದ್ರೆ ಅಲ್ಲಿ ತುಂಬಾ ಮೋಸ ನಡೀತಾ ಇದೆ. ನಮಗೆ ಡೈರೆಕ್ಟ್ ನಮಗೆ ಗವರ್ಮೆಂಟ್ ಇಂದಾನೇ ಲ್ಯಾಂಡ್ ಕೊಡಿ, ಬೆಸ್ಟ್. ರೈತರಲ್ಲಿ ತಗೊಂಡಿಲ್ಲ ಸರ್. ಒಬ್ಬ ನೋಡಬರಕ ಬಾಚ್ಯ ಸಾವುಕಾರ ಅಂತ ಹೇಳಿ 25-30 ಸಾವಿರ ರೂಪಾಯಿ ಎಕರೆ ಅದು ತಗೊಂಡ್ ಸರ್. ತಗೊಂಡ ಕೇಸಿ 2 ಲಕ್ಷ ರೂಪಾಯಿ ಎಕರೆ KDB ಅವ್ರಿಗೆ ಮಾಡಿದ್ರು ಸರ್. ಆತ ರೈತರು ಖುದ್ದಾಮ ಪಾಪ KDB ಗೌರ್ಮೆಂಟ್ ಕೊಟ್ಟಿಲ್ಲ ಸರ್. ಇದ್ದ ಹೋಗಿ ನಾಟಕ ಆಗಿ ಇದು ನಾವು
ಸರ್ ನಾವೇನ್ ಹೇಳ್ತಾ ಇದ್ವಿ ಅಂತಂದ್ರೆ ಫೇರ್ ಆಗಿ ಎಲ್ಲಾ KDB-ನಾಗ ಏನಿದೆ ಸರ್ ಅಲ್ಲಿ ಏನಿದೆ 5 to 10% ವರೆಗೆ ನಾವು ವಿ ಆರ್ ಓಕೆ. 11% ಏನಿದೆಲ್ಲ 11% ಎಲ್ಲರದು ಲ್ಯಾಂಡ್ ಕಾಸ್ಟ್ ವ್ಯಾಲ್ಯೂ ಮೇಲೆ 16 lakhs ಲ್ಯಾಂಡ್ ಕಾಸ್ಟ್ ಇದೆ, ಅದ್ರ ಮೇಲೆ 11% ವಿ ಆರ್ ರೆಡಿ. ಇಮಿಡಿಯೇಟ್ ಆಗಿ ನಾವು 11 lakh 15% ಕಟ್ಟಿ ಸೆಟಲ್ಮೆಂಟ್ ಮಾಡ್ಕೊಂಡು ನಮ್ಮ ಏನಂತಾರೆ ಸರ್ ಅದು 11% ಅಂದ್ರೆ 3 to 5 lakhs ಇನ್ ಬಿಟ್ವೀನ್ ಬರ್ತದೆ ಸರ್. ಹೌದು, ಯಾಕಂದ್ರೆ ಸರ್ ಆಗಲ್ಲ ಸರ್, ಆಗಲ್ಲ, ಅದು ಸರ್ ಅನ್ಫೇರ್ ಸರ್. ಯಾಕಂದ್ರೆ ಸರ್ ನಮ್ ಭಾಗದಲ್ಲಿ ನಾವು ಮುಂಚೆ ನಾವು ಲ್ಯಾಂಡ್ ತಗೋಬೇಕಾದ್ರೆ 16 ಲಕ್ಷಕ್ಕೆ ಒಳ್ಳೊಳ್ಳೆ ಎಕರೆನೆ ಬರ್ತಾ ಇದ್ವು. ಸುಮಾರು ಇದಾರೆ ಸರ್. ಈಗ ಆಲ್ಮೋಸ್ಟ್ ಅಲ್ಲಿ ಮೆಗಾ ಇಂಡಸ್ಟ್ರಿ ಇರೋರು 20 ಜನ ಇದ್ದಾರೆ, 60 ಜನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅವರು ಇದ್ದಾರೆ. ಟೋಟಲ್ ಅದು 60 ಎಕರೆ 55 to 60 ಎಕರೆ ಲ್ಯಾಂಡ್ ಇದೆ, 53 acres ಇದೆ. ಈಗ ಮತ್ತೆ 53 ಹೊಸ ಡೆವಲಪ್ಮೆಂಟ್ ಮಾಡ್ತಾ ಇದಾರೆ, ಅದಕ್ಕೆ 1 ಕೋಟಿ ಇಟ್ಟಿದ್ದಾರೆ. ಅದು ನಮ್ಗೆ ಅವಶ್ಯಕತೆ ಇಲ್ಲ. ಅವ್ರು ಮಧ್ಯದಲ್ಲಿ ಬಂದು ಡೆವಲಪ್ಮೆಂಟ್ ಮಾಡಿ ಅನ್ನೆಸೆಸರಿ ಇಲ್ಲಿ ಲ್ಯಾಂಡ್ ಮಾಫಿಯಾ, ಇಲ್ಲಿ ರಿಯಲ್ ಎಸ್ಟೇಟ್ ಏಜೆನ್ಸಿ ತರ KDB ಉಸ್ತುವಾರಿ ಸಚಿವರಿಗೆ ಕೊಟ್ಟಿವಿ ಸರ್, ಮನವಿ ಕೊಟ್ಟಿವಿ. ಇಲ್ಲ ಸರ್, ಅವ್ರು ಇರ್ಲಿಲ್ಲ. ಈಗ ನಮ್ದು ಉಸ್ತುವಾರಿ ಸಚಿವ ಅಜಯ್ ಸಿಂಗ್ ಚೇಂಜ್ ಆಗಿದ್ರಲ್ಲ ಸರ್, ಆ ಪ್ರೋಸೆಸ್ ಅಲ್ಲಿ ನಮ್ಗೆ ಯಾರು ಉಸ್ತುವಾರಿ ಸಚಿವರು ಇರ್ಲಿಲ್ಲ. ನಾವು ಬೋಸರಾಜ್ ಅವ್ರಿಗೆ ತಿಳಿಸಿದ್ವಿ. ಬೋಸರಾಜ್ ಅವರು MP ಪಾಟೀಲ್ ಅವ್ರ ಹತ್ರ ನಾವ್ ಮಾತಾಡಿದೆ. MP ಪಾಟೀಲ್ ಅವ್ರು ಏನಂದ್ರು KDB ಇಂಟರ್ವೆನ್ಷನ್ ನಾವು ಮಾಡಕ್ ಬರಂಗಿಲ್ಲ ಅಂತಂದು ಇದ್ ಮಾಡಿದ್ರು. ಸೊ ಅದು ಸೌಜನ್ಯಕ್ಕಾದ್ರೂ ಒಂದು ನಮ್ಮ ಮೀಟಿಂಗ್ ಕರೆದು ಒಂದು ಕೇಳೋನು ಇಲ್ಲ ಅನ್ನೋಷ್ಟು ನಾವು ಬೇಡವಾಗ್ಬಿಟ್ಟಿವಿ ಈ ಸರ್ಕಾರಕ್ಕೆ ಅನ್ನೋದು ತುಂಬಾ ನೋಡಿದ. ಇಲ್ಲ ಸರ್, ನಾವು ವಿರೋಧ ಪಕ್ಷಕ್ಕೆ ಮನವಿ ಕೊಡ್ತೀವಿ. ಯಾಕಂದ್ರೆ ಆಲ್ರೆಡಿ ನಾವು ಎಲ್ಲಾ ಅಪ್ರೋಚ್ ಆಗಿದೀವಿ. ಈಗ ನಾವು ನಮ್ಮ ಸರ್ಕಾರಕ್ಕೆ ಏನ್ ಮಾಡ್ಬೇಕೆಲ್ಲ ಮಾಡಿದೀವಿ. ವಿರೋಧ ಪಕ್ಷಕ್ಕೆ ಒಂದು ಹೇಳ್ತೀವಿ. ನೆಕ್ಸ್ಟ್ ಎಲ್ಲಾ ನಮ್ಮ ರೈತರನ್ನ ಪ್ಲಸ್ ನಮ್ಮ ಎಲ್ಲಾ ಇಂಡಸ್ಟ್ರಿಗಳನ್ನ ನಾವು ಒಂದ್ಗೂಡ್ ಸೇರಿಸಿ 2ನೇ ತಾರೀಕು ಅನಿರ್ದಿಷ್ಟವಾದ ಉಪವಾಸ ಸತ್ಯಾಗ್ರಹ ಇಟ್ಕೊಂಡಿವಿ ಸರ್. ಈ ಸತ್ಯಾಗ್ರಹ ಸರ್ ಯಾವ ಈಗ ಏನಾಗುತ್ತಂತಂದ್ರೆ ಸರ್, ಈ ಬೇರೆ ಬೇರೆ ಸತ್ಯಾಗ್ರಹಗಳು ನೋಡಿರಿ ಹೌದಾ. ನಮ್ ಇಂಡಸ್ಟ್ರಿ ಸತ್ಯಾಗ್ರಹ ನಮ್ಮವರು ಬಂದ್ ಮಾಡಿದ್ರೆ ಸರ್ಕಾರಕ್ಕೆ ಏನು, ಯಾಕಂದ್ರೆ ಎಷ್ಟು ಟ್ಯಾಕ್ಸ್ ಕರೆಂಟ್ ಬಿಲ್ ನಾವೇ ಕಟ್ತೀವಿ. ಸರ್ಕಾರಕ್ಕೆ ಎಷ್ಟು ಟ್ಯಾಕ್ಸ್, ಕೋಟಿ ಟ್ಯಾಕ್ಸ್ ಕಟ್ತೀವಿ. ಒಂದ್ಸಲ ರೆಕಾರ್ಡ್ ನೋಡ್ರಿ ಸರ್, ಆಲ್ಮೋಸ್ಟ್ ಆಲ್ ನಮ್ ರೆವಿನ್ಯೂ, ನಮ್ ರಾಯಚೂರು ಡಿಸ್ಟ್ರಿಕ್ಟ್ ರೆವಿನ್ಯೂ ಸರ್ ತುಂಬಾ ರೆವಿನ್ಯೂ ಇದೆ. ಬಟ್ ನಮಗ ಅದ್ರ ಒಂದು 5% ನಮ್ಗೆ ತಿರ್ಗಾ ಒಂದು ಖರ್ಚು ಮಾಡಿದ್ರೆ ಮತ್ತೆ ನಾವು ರಿಟರ್ನ್ ಕೊಡ್ತೀವಿ ಸರ್ ಸರ್ಕಾರಕ್ಕೆ. ಹೌದು ಸರ್. ಇಲ್ಲ ಸರ್, ಅದ್ರಲ್ಲಿ ಬರ್ತದೆ ಸರ್. ಬಟ್ ಏನಂದ್ರೆ ಬಾಡಿಗಳು ಯಾವಾಗ ಜನರಲ್ ಮೀಟಿಂಗ್ ಮಾಡ್ತಾರೆ ಅಷ್ಟು ಬಿಟ್ರೆ ಎಫೆಕ್ಟಿವ್ ಮೀಟಿಂಗ್ಸ್ ಯಾವ ಆಗ್ತಲ್ಲ. ಇಂಡಸ್ಟ್ರಿ ಪ್ರಾಬ್ಲಮ್ಸ್ ಗೆ ಯಾವುದೇ ರೀತಿ ಮಿನಿಸ್ಟರ್ಸ್ ಮೀಟಿಂಗ್ ಆಗಲ್ಲ, IAS ಆಫೀಸರ್ ಮೀಟ್ ಮಾಡಲ್ಲ, ರೈತರ ಸಮಸ್ಯೆಗಳಿಗೂ ಯಾವ್ದು ಸ್ಪಂದಿಸಂಗಿಲ್ಲ. ಬಿಕಾಸ್ ನಾವೇನಂದ್ರೆ ಸರ್ ನಮಗ್ ಸ್ಟ್ರೆಂತ್ ಮಾಡಿದ್ರೆ ನಾವು ಇಮಿಡಿಯೇಟ್ ಆಗಿ ರೈತರಿಗೆ ಪೇಮೆಂಟ್ ಮಾಡ್ಬಿಡ್ತೀವಿ. ಯಾಕಂದ್ರೆ ನಮ್ಗ್ ಬ್ಯಾಂಕ್ ಲೋನ್ ಕೊಡ್ತಂದ್ರೆ ನಾವು 15 ದಿವಸದಲ್ಲೇ ದುಡ್ಡು ಕೊಟ್ಬಿಡ್ತೀವಿ. ನಮಗ್ ಬರೋದು 40 ದಿವಸ ಆದ್ರೂ ಬ್ಯಾಂಕ್ ಸಾಲ ನಾವು ಮ್ಯಾನೇಜ್ ಮಾಡಿ ಇಂಡಸ್ಟ್ರಿ ರನ್ ಮಾಡ್ತೀವಿ. ಬಟ್ ನಮ್ಗೆ ಯಾವುದೇ ಶಕ್ತಿ ಇಲ್ಲ. ಇಲ್ಲ ಸರ್, ಅದು ನಮ್ ಪ್ರಾಪರ್ಟಿನೇ ಆಗಲ್ಲ ಸರ್, ಅದು KDB ಪ್ರಾಪರ್ಟಿ ಆಗುತ್ತೆ. ಆ ಪ್ರಾಪರ್ಟಿ ನಾವು ಬ್ಲೈಂಡ್ ಆಗಿ 20 ಕೋಟಿ ಇವ್ರಂತೂ ಆಲ್ಮೋಸ್ಟ್ ಆಲ್ ಒಂದು 60 ಕೋಟಿವರೆಗೆ ಇನ್ವೆಸ್ಟ್ ಮಾಡಿ 20 ಕೋಟಿ ಇನ್ವೆಸ್ಟ್ ಮಾಡಿ ಇವ್ರು ಸರ್ ಬ್ಯಾಂಕ್ ಹರಾಜು ಸ್ಟೇಜಿಗೆ ಬಂದಿದೆ ತುಂಬಾ ಸರ್. ಇವರು ಅವ್ರು ಹೇಳ್ತಾರೆ ಸರ್, ಅದು ವೆರಿ ಅನ್ಫೇರ್ ಸರ್. ಅದು ಯಾರು ಅಕ್ಸೆಪ್ಟಬಲ್ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ 16 ಲಕ್ಷ ಅಂದ್ರೆ ನಾವು ಅನ್ಕೊಂಡು ಲ್ಯಾಂಡ್ ತಗೊಂಡಿರೋದು. ಅವಾಗಿನ ಕಾಲಕ್ಕ 16 ಲಕ್ಷಕ್ಕೆ ನಮಗೆ ಇನ್ನೂ ಬೆಟರ್ ಲ್ಯಾಂಡ್ ಬರ್ತದೆ. ಏನಂದ್ರೆ KDB ಎಲ್ಲ ಸೆಟ್ ಅಪ್ ಇರ್ತದ ಅಂತ ನಾವು ತಗೊಂಡಿದ್ವಿ. ಈಗ ಅದೊಂದು 40 ಲಕ್ಷ ಎಕ್ಸ್ಟ್ರಾ ಕೂಡ ಅಂತಂದ್ರೆ ನಾವು ಪರ್ ಎಕರೆಗೆ ಅಂತಂದ್ರೆ ಎಲ್ಲರ ಹತ್ರ 2 ಎಕರೆ 3 ಎಕರೆ ಇರೋರಿದ್ದಾರೆ, ಇನ್ನೊಬ್ರು ಸಣ್ಣ ಪ್ಲಾಟ್ ಅಲ್ಲಿ ಇದ್ದಾರೆ, ವರ್ಕ್ಶಾಪ್ ಅಲ್ಲಿ ಇದ್ದಾರೆ. ಇದು ಎಲ್ಲರಿಗೂ ಸರ್ ಕಣ್ಣಾಗ ನೀರ್ ತರಂತ ದೊಡ್ಡ ವಿಷಯ. ಇವ್ರು ನೋಡಿ ಸರ್, ಆಲ್ಮೋಸ್ಟ್ ಆಲ್ ರಿಜಿಸ್ಟ್ರೇಷನ್ ಆದ್ರೆ ನಾನು ಹರಾಜಾಗದಿಂದ ತಪ್ಪಿಸ್ಬೋದು ಅಂತ ಅನ್ಕೊಂಡೆ. ಬಟ್ ಇದು ತುಂಬಾ ಲೆಂದಿ ಆಗೋದ್ರಿಂದ ಇವತ್ತಿನ ದಿವಸ ಇವ್ರು ಮಿಲ್ ಮಾರಾಟಕ್ಕಿದೆ. ಇದು ಸರ್ಕಾರಕ್ಕೆ ಇದು ಏನು ಕೇಳಿಸ್ತಾನೆ ಇಲ್ವಾ, ನಮ್ ಗೋಳು ಅವ್ರಿಗೆ ಅರ್ಥನೇ ಆಗಲ್ವಾ ಅನ್ನೋದು ತುಂಬಾ ನೋವಿನ ಸಂಗತಿ ಸರ್. ನಾವು ಅಕ್ಟೋಬರ್ 2ನೇ ತಾರೀಕು ಸರ್ ನಾವು ಏನಂದ್ರೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಸರ್, ನಮ್ದು ಸ್ಟ್ರೈಕ್ ಉದ್ದೇಶ ಅಲ್ಲ, ನಾವು ಯಾವ್ದು ಸರ್ಕಾರದ ವಿರುದ್ಧ ಅಲ್ಲ ಸರ್. ನಾವು ಹೇಳ್ತಾ ಇರೋದೇನಂದ್ರೆ ನಾನ್ ಪೊಲಿಟಿಕಲ್ ನಮ್ದು ಒಂದು ಏನಿದೆ ಫ್ರೀಡಮ್ ಪಾರ್ಕ್ ಅಲ್ಲಿ ಅಂತ ಅನ್ಕೊಂಡಿದ್ವಿ ಸರ್. ಈಗ ನೀವು ಸ್ಟ್ರೈಕ್ ಮಾಡ್ತಿದ್ದೀರಿ ಸರ್ಕಾರ ವಿರುದ್ಧ ಮತ್ತೆ ಯಾರು ವಿರುದ್ಧ ಸರ್? ನಾವು ಹೇಳ್ತಾ ಇರೋದು ಸರ್, ಸ್ಟ್ರೈಕ್ ನಮ್ಮ ಉದ್ದೇಶ ಅಲ್ಲ, ಸರ್ಕಾರನೇ ಇದಕ್ಕೆ ಕಾರಣ ಆಗ್ಬಾರ್ದು. ಇಲ್ಲಿ ಎಲ್ಲರೂ ಸರ್ಕಾರದಲ್ಲಿ ಇರೋರು ಇದ್ದಾರೆ, ಸರ್ಕಾರ ಅಪೋಸಿಷನ್ ಅಲ್ಲಿ ಇದ್ದಾರೆ. ನಾವು ಇಲ್ಲಿ ನಮ್ಮ ಉದ್ದೇಶ ಸರ್ ಒಂದೇ ಒಂದು, ಉದ್ಯಮಿಗಳು ಉಳಿಬೇಕು, ಉದ್ಯಮಿಗಳು ಬೆಳಿಬೇಕು. ಯಾವ್ದು ಅಂಬಾನಿ ಅದಾನಿ ಬೆಳೆದಲ್ಲ ಸರ್. ಕರ್ನಾಟಕ ಈಗ ನಮಗೆ ಬೆನ್ನೆಲುಬು ಅಂತಂದ್ರೆ MSMEಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ನಮ್ಗೆ ಬೆನ್ನೆಲುಬು. ಅವ್ರನ್ನ ಬೆಳೆಸ್ರಿ. ನಮ್ಮ ರಾಯಚೂರು ಭಾಗ ಕೆಪಾಸಿಟಿ ಹೇಳ್ತೀವಿ ಸರ್, ಕೃಷ್ಣಾ ತುಂಗಭದ್ರಾ ರಿವರ್ ಬೆಲ್ಟಿಗೆ 11 ಲಕ್ಷ ಎಕರೆ ನೀರು ಬೆಳಿತಾರೆ ಸರ್. ಅದಕ್ಕೆ ಸುಮಾರು ಸಾವಿರಾರು
ರೈಸ್ ಮಿಲ್ಲರ್ಸ್ ಇದಾರೆ, ಕಾಟನ್ ಇಂಡಸ್ಟ್ರಿ ಇದಾವೆ, ತೂರ್ದಾಲ್ ಮಿಲ್ಗಳು ಇದಾವೆ, ಅಗ್ರಿ ಸ್ಟಾರ್ಟ್ಅಪ್ ಗಳು ಇದಾವೆ. ಇವ್ರಿಗೆಲ್ಲ ಸಪೋರ್ಟ್ ಮಾಡಿ. ನಿಮಗೆ ಏನ್ ಎಂಪ್ಲಾಯ್ಮೆಂಟ್ ಬೇಕು ನಾವ್ ಕೊಡ್ತೀವಿ ಸರ್. ಚಾಲೆಂಜ್ ಮಾಡಿ ಹೇಳ್ತೀವಿ ಗೌರ್ಮೆಂಟ್ ಗೆ. ಯಾರಿಗೋ ಅಂಬಾನಿಗೆ ಅದಾನಿ ಕೊಡೋದಲ್ಲ ಸರ್. ನಮಗೆ ಡೆವಲಪ್ಮೆಂಟ್ ಗೆ ನಮ್ ಫಂಡ್ಸ್ ನಾವ್ ಕೊಟ್ಟಿರೋ ಟ್ಯಾಕ್ಸ್ ಅನ್ನ ನಮ್ಗೆ 10% ಖರ್ಚು ಮಾಡಿದ್ರೆ ನಾವು ಮತ್ತೆ ಅದನ್ನ ತಿರ್ಗಾ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ತೀವಿ ಸರ್. ಇಷ್ಟು ಯಾರು ಹೇಳ್ತಾರೆ? ನೀವು ಸರ್ಕಾರಕ್ಕೆ ಅಂತಾನೆ ಹೇಳ್ಬೇಕಾಗಿರೋದು. ಸಾರಿ, ತುಂಗಭದ್ರಾ ಕೃಷ್ಣ ರಿವರ್ ಬೆಲ್ಟ್. ನೀವು ಉಪವಾಸ ಸತ್ಯಾಗ್ರಹ ಮಾಡೋದು ನೀವು ಬಿಲ್ಡರ್ಸ್ ಇವರಿಗಲ್ಲ, ನೀವು ಮಾಡೋದು ಸರ್ಕಾರಕ್ಕೆ ಒತ್ತಾಯ ಮಾಡ್ಬೇಕಾಗಿರೋದು. ಹೌದೌದು ಸರ್, ಸರ್ಕಾರಕ್ಕೆ ಮಾಡ್ತೀವಿ. ನೀವು ಸರ್ಕಾರಕ್ಕೆ ಒತ್ತಾಯ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಹೌದು, ಸರ್ಕಾರಕ್ಕೆ ಮನವಿ ಹಂಗೆ ಸರ್. ಸಾರಿ, ನಾವು ಅದೇ ಇಟ್ ಇಸ್ ಅವರ್ ಫಸ್ಟ್ ಎಕ್ಸ್ಪೀರಿಯನ್ಸ್ ವಿತ್ ದ ಮೀಡಿಯಾ. ವಿ ನೀಡ್ ಯುವರ್ ಎಷ್ಟು ಸಪೋರ್ಟ್. ಜನ ಸೇರ್ತೀರಿ? ಏನ್ ಸರ್? ಎಷ್ಟು ಜನ ಸೇರ್ತೀರಿ? ಸರ್ ಅಲ್ಲಿ ನಾವು ರೈತರು ಪ್ಲಸ್ ನಮ್ಮ ಇಂಡಸ್ಟ್ರಿ ರೈಸ್ ಮಿಲ್ ಅಸೋಸಿಯೇಷನ್, ದಾಲ್ ಮಿಲ್ ಅಸೋಸಿಯೇಷನ್ ಅಂದ್ರೆ ಸರ್ ನಾವು ಮನ್ಸ್ ಮಾಡಿದ್ರೆ ಸರ್ ಚಾಲೆಂಜ್ ಮಾಡಿ ಹೇಳ್ತೀನಿ. ಏನಂದ್ರೆ ನಮ್ಮ ಮಿಲ್ಲಲ್ಲಿ ನಾವೇ ಬಂದ್ ಮಾಡಿದ್ರೆ ಮಿಲ್ ಅಮಾಂಡ್ರೆಲ್ಲ ಸೇರಿದ್ರೆ ಲಕ್ಷಾಂತರ ಗಟ್ಟಲೆ ಸೇರ್ತೀವಿ ಸರ್ ನಾವು. ನಿಮ್ಮ ಅಂದಾಜು ಎಷ್ಟು ಜನ ಸೇರ್ತೀರೋ? ಅಲ್ಲಿ ನಮ್ಮ 1 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿಸೋ ಕೆಪಾಸಿಟಿ ಇದೆ ಸರ್. ಬಟ್ ನಮ್ಮ ಉದ್ದೇಶ ಈಗಲೂ ಹೇಳ್ತೀವಿ, ನಾವು ಸರ್ಕಾರಕ್ಕೆ ದಯವಿಟ್ಟು ಹಂಬಲ್ ಆಗಿ ರಿಕ್ವೆಸ್ಟ್ ಮಾಡೋದೇನಂದ್ರೆ ಪ್ಲೀಸ್ ನಮ್ಗೆ ರೋಡಿಗೆ ಹೊರಗ್ ಮಾಡ್ಬೇಡ್ರಿ, ವಿಷ ಕುಡಿಯಕ್ ಮಾಡ್ಬೇಡ್ರಿ, ನಮ್ಮನ್ನ ವೆಲ್ ಟ್ರೀಟ್ ಮಾಡ್ರಿ. ನಾವು ನಿಮ್ಗೆ ಎಲ್ಲಾ ರೀತಿಯಿಂದ ಟ್ಯಾಕ್ಸ್ ಪೇಯರ್ಸ್ ಇದೀವಿ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ. ನಿಮ್ದು ಆಬ್ಜೆಕ್ಟ್ ಇದೆ ರೂರಲ್ ಡೆವಲಪ್ಮೆಂಟ್ ಮಾಡಿಕೊಟ್ಟಿವಿ ಸರ್. ನಮ್ಮ ಮಾನ್ಯಲ್ಲಿ ಸರ್ ಎಲ್ಲಾ ಮಿಲ್ಗಳು ಕರೆಂಟ್ ಬಿಲ್ 80% ನಮ್ KIDB ರನ್ ಆಗದೆ ನಮ್ಮ ಇಂಡಸ್ಟ್ರಿಗಳಿಂದ. statenews.live